ಅಂತರ್ವಾಣಿಯನ್ನು ಆಲಿಸುತ್ತಿರುವ ಎಲ್ಲ ಶ್ರೋತೃಗಳಿಗೆ ಶರಣಾರ್ಥಿ. ನಾನು ಶಿವರಾಜ್ ಶಾಸ್ತ್ರಿ ತಮ್ಮೊಂದಿಗೆ ಅಂತರ್ವಾಣಿಯ ಸ್ಟುಡಿಯೋದಲ್ಲಿದ್ದೇನೆ. ನಮ್ಮ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇವತ್ತೊಬ್ಬ ವಿಶೇಷ ವೈದ್ಯರು ಬಂದಿದ್ದಾರೆ. ಅವರೇ ಡಾಕ್ಟರ್ ಪ್ರಿಯದರ್ಶಿನಿ ಮೇಡಮ್ ಅವರಿದ್ದಾರೆ. ಡಾಕ್ಟರ್ ಪ್ರಿಯದರ್ಶಿನಿ ಮೇಡಮ್ ಅವರು ತಮ್ಮದೇ ಆದ ಕ್ಷೇತ್ರದಲ್ಲಿ ವಿಶೇಷ ತಜ್ಞತೆಯನ್ನು ಪಡೆದಿದ್ದಾರೆ, ಅನುಭವವನ್ನು ಪಡೆದಿದ್ದಾರೆ. ಅವರು ಇವತ್ತು ಅಂತರ್ವಾಣಿಯ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೇಡಮ್ ಪ್ರಿಯದರ್ಶಿನಿಯವರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇವೆ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್. ಥ್ಯಾಂಕ್ ಯು. ಮೇಡಮ್, ಇದು ಒಂದು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ನು, ಸಮುದಾಯ ರೇಡಿಯೋ ಕೇಂದ್ರ ಅಂತರ್ವಾಣಿ. ಇಲ್ಲಿಗೆ ಮೊದಲ ಬಾರಿಗೆ ಬಂದಿದ್ದೀರಾ. ಏನು ಅನಿಸ್ತಾ ಇದೆ ತಮಗೆ? ಏನು ಭಾವನೆಗಳು? ಡಾಕ್ಟರ್ ಪ್ರಿಯದರ್ಶಿನಿ ಚೌಗುಲ. ನಾನು MD ಪಿಡಿಯಾಟ್ರಿಕ್ಸ್ ಆ್ಯಂಡ್ DM ನ್ಯೂನೆಟಾಲಜಿ ಮಾಡಿದ್ದೀನಿ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ DM ನ್ಯೂನೆಟಾಲಜಿ ಫ್ರಮ್ ಭಾರತಿ ವಿದ್ಯಾಪೀಠ ಪುಣೆ. DM ನ್ಯೂನೆಟಾಲಜಿ ಅಂತಂದರೆ ಭಾಳ ಜನರಿಗೆ ಗೊತ್ತಿರಲ್ಲ. ನ್ಯೂನೆಟಾಲಜಿ ಈಸ್ ಅ ಸೂಪರ್ ಸ್ಪೆಷಾಲಿಟಿ ಬ್ರಾಂಚ್ ವಿಚ್ ಈಸ್ ಡೆಡಿಕೇಟೆಡ್ ಟು ದ ಕೇರ್ ಆಫ್ ನ್ಯೂ ಬಾರ್ನ್ಸ್, ಎಸ್ಪೆಷಲಿ ದೋಸ್ ಬೇಬೀಸ್ ಹೂ ಆರ್ ಬಾರ್ನ್ ಪ್ರೀಟರ್ಮ್. ಅಂದರೆ ದಿನ ತುಂಬೋಕ್ಕಿಂತ ಮುಂಚೆ ಯಾವ ಬೇಬೀಸ್ ಡೆಲಿವರ್ ಆಗ್ತಾವೋ ಆ ಬೇಬೀಸ್ಗೆ ICU ಅಲ್ಲಿ ಇಟ್ಟು ಅವ್ಕೆ ಸ್ಪೆಷಲ್ ಕೇರ್ ಕೊಡ್ತೀವಿ ನಾವು. And those critical babies which require care and attention and intensive care monitoring at birth, those are being monitored and taken care of by a neonatologist. So ivattu antarvanige I'm feeling very glad and it is my pleasure to be part of this talk. We are, as we all know, that August 1st to August 7th of every year we observe World Breastfeeding Week. ಆಗಸ್ಟ್ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೂ ವಿಶ್ವ ಸ್ತನಪಾನ ಸಪ್ತಾಹ ಅಂತ ಆಚರಣೆ ಮಾಡ್ತಾರಂತೆ. ಬ್ರೆಸ್ಟ್ ಫೀಡಿಂಗ್, ಮಕ್ಕಳಿಗೆ ಎದೆ ಹಾಲು, ತಾಯಿ ಎದೆ ಹಾಲು ಅಂತಂದರೆ ಅಮೃತಕ್ಕೆ ಸಮಾನ ಅಂತ ಈಗಾಗಲೇ ಅಂತರ್ವಾಣಿಯಲ್ಲಿ ಅನೇಕ ವೈದ್ಯರು ಹೇಳಿದ್ದಾರೆ. ಮೇಡಮ್, ಈಗ ಇದರ ಹಿನ್ನೆಲೆ ಏನು? ಯಾಕೆ ಆಚರಣೆ ಮಾಡ್ತಾರೆ? ಯಾವಾಗಿನಿಂದ ಪ್ರಾರಂಭ ಆಯಿತು? ಏನು? Yes sir. So World Breastfeeding Week already ಇದರದ್ದು ಫಸ್ಟ್ ಅಬ್ಸರ್ವೇಷನ್ ಸ್ಟಾರ್ಟ್ ಆಗಿರೋದು 1992 ಅಲ್ಲಿ. And in the year 2018 WHO, World Health Organization and UNICEF has endorsed this, and almost 120 countries ಅಲ್ಲಿ August 1st to August 7th is observed as World Breastfeeding Week. ಜಗತ್ತಿನ 120 ದೇಶಗಳಲ್ಲಿ ಈ ಸಪ್ತಾಹವನ್ನು ಆಚರಣೆ ಮಾಡ್ತಾರೆ. ಆಗಸ್ಟ್ 1ನೇ ತಾರೀಕಿನಿಂದ ಆಗಸ್ಟ್ 7ನೇ ತಾರೀಕಿನವರೆಗೂ ಇದು ಶಿಶುಗಳಿಗೆ ಯಾವಾಗಲೂ ತಾಯಿ ಮೊಲೆ ಹಾಲು ಉಣಿಸ್ತಾನೆ ಇರ್ತಾರೆ. ಆದರೂ ಈ ವಾರದಲ್ಲಿ ಆ ಎದೆ ಹಾಲಿನ ಮಹತ್ವ ಏನು, ಆಮೇಲಿಂದ ಶಿಶುಗಳಿಗೆ ಯಾವ ರೀತಿ ಮೊಲೆ ಹಾಲು ಉಣಿಸಬೇಕು, ಅದರ ಮಹತ್ವ ಏನು ಇತ್ಯಾದಿ ಎಲ್ಲ ಸಂಗತಿಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ಸಲುವಾಗಿ ಈ ಸಪ್ತಾಹವನ್ನು ಜಗತ್ತಿನ ಸುಮಾರು 120 ರಾಷ್ಟ್ರಗಳಲ್ಲಿ ಇದನ್ನು ಆಚರಣೆ ಮಾಡ್ತಾರೆ ಅಂತ ಮೇಡಮ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಎವ್ರಿ ಇಯರ್ ಒಂದು ಥೀಮನ್ನು ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ವರ್ಷ 2026 ಥೀಮ್ ಫಾರ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಇಸ್ ಬ್ರೆಸ್ಟ್ ಫೀಡಿಂಗ್ ಫಾರ್ ಅ ಸಸ್ಟೈನಬಲ್ ಸ್ಟಾರ್ಟ್ ಇನ್ ಲೈಫ್, ಸ್ಟ್ರೆಂಥನ್ ವಾಟ್ ವರ್ಕ್ಸ್. ಅಂದರೆ ಇಟ್ ಈಸ್ ಅ ಕ್ಯಾಂಪೇನ್ ವಿಚ್ ಫೋಕಸಸ್ ಆನ್ tracking the progress, which evaluates impact of breastfeeding on nutrition agli, on food security agli, athwa poverty reduction agli. So it helps in identifying what has worked in the countries which have progressed. ಈ ಸಲದ ಘೋಷವಾಕ್ಯ ಏನಿದೆ ಅಂತೀರಾ? Breastfeeding for a sustainable start in life, strengthen what works. Breastfeeding for sustainable start in life. Sustainability. ಬ್ರೆಸ್ಟ್ ಫೀಡಿಂಗ್ ಫಾರ್ ಸಸ್ಟೈನಬಲ್ ಸ್ಟಾರ್ಟ್ ಇನ್ ಲೈಫ್ ಅಂತ. ಅಂದರೆ ಮಕ್ಕಳ ಬೆಳವಣಿಗೆಯಲ್ಲಿ ಒಂದು ನಿರಂತರತೆಯನ್ನು ಕಾಪಾಡಿಕೊಳ್ಳಬೇಕಾದ್ರೆ, ಅವರ ಬೆಳವಣಿಗೆಯ ಸರ್ವಾಂಗೀಣ ಅಭಿವೃದ್ಧಿ ಆದರೆ ಇದು ಸ್ಟಾರ್ಟಿಂಗಲ್ಲೇ ಇದು ಆಗಲೇಬೇಕು. ಸ್ಟಾರ್ಟಿಂಗಲ್ಲಿ ತಾಯಿಯ ಮೊಲೆ ಹಾಲು ಮಕ್ಕಳು ಕುಡಿಯಲೇಬೇಕು ಅಂತ ಭಾಳ ಒಳ್ಳೆಯ ಥೀಮ್ ಇಟ್ಕೊಂಡಿದ್ದಾರೆ. ಭಾಳ ಒಳ್ಳೆಯ ಘೋಷವಾಕ್ಯನೂ ಕೊಟ್ಟಿದ್ದಾರೆ. ಬ್ರೆಸ್ಟ್ ಫೀಡಿಂಗ್ ಫಾರ್ ಸಸ್ಟೈನಬಲ್ ಸ್ಟಾರ್ಟ್ ಇನ್ ಲೈಫ್. ಆ ಸುಸ್ಥಿರತೆ ಅಂತೀವಿ, ನಿರಂತರತೆ ಅಂತೀವಿ, ಅದನ್ನು ಕಾಪಾಡಿಕೊಳ್ಬೇಕಂದ್ರೆ ಈ ತಾಯಿ ಎದೆ ಹಾಲು ಉಣಿಸಬೇಕು ಮಕ್ಕಳಿಗೆ ಅಂತ. ಎಸ್ ಸರ್. ಇಂಡಿಯಾನಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಆರ್ಗನೈಸೇಷನ್ಸ್ ಈ ವೀಕ್ ಒಬ್ಸರ್ವ್ ಮಾಡ್ತಾರೆ, ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್. ಆ್ಯಂಡ್ ಇಟ್ ಇಸ್ ಸಪೋರ್ಟೆಡ್ ಬೈ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್,
Indian Academy of Pediatrics, National Neonatology Forum, and Breastfeeding Promotion Network of India. All these organizations, they support in help in organizing World Breastfeeding Week. ಈ ವೀಕನ್ನು ಹೇಗೆ ಆಚರಣೆ ಮಾಡ್ತೀರಾ? ಹೌ ಡು ಯು ಸೆಲೆಬ್ರೇಟ್? Yes, sir. So it mainly includes ಏನಂತಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಪಬ್ಲಿಕ್ ಲೆವೆಲಲ್ಲಿ. ಈಗ ಲೈಕ್ ವಿ ಆರ್ ಡೂಯಿಂಗ್ ಪ್ರಾಬ್ಲಿ ಗಿವಿಂಗ್ ಅ ರೇಡಿಯೋ ಟಾಕ್ ಥ್ರೂ ಅವರ್ ಅಂತರ್ವಾಣಿ ಕಮ್ಯುನಿಟಿ. ಎಸ್, ಥ್ರೂ ಅಂತರ್ವಾಣಿ ಕಮ್ಯುನಿಟಿ ರೇಡಿಯೋ. ಆ ಥರ ಡಿಫ್ರೆಂಟ್ ಆರ್ಗನೈಸೇಷನ್ಸ್ ಆ್ಯಟ್ ಪಬ್ಲಿಕ್ ಲೆವೆಲ್ ಆ್ಯಸ್ ವೆಲ್ ಆಸ್ ಆ್ಯಟ್ ಇನ್ಸ್ಟಿಟ್ಯೂಷನಲ್ ಲೆವೆಲ್ ಅವೇರ್ನೆಸ್ ಆಗಲಿ ಅಥವಾ ಎಜುಕೇಷನ್ ಆಗಲಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಸೊ ದ್ಯಾಟ್ ಇಟ್ ರೀಚಸ್ ದ ಕಾಮನ್ ಪೀಪಲ್ ಆ್ಯಂಡ್ ಪೀಪಲ್ ಟೇಕ್ ಅಡ್ವಾಂಟೇಜ್. ಆ್ಯಂಡ್ ನಮ್ಗೆ ಮೇನ್ ಏನಂತಂದರೆ ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಬ್ರೆಸ್ಟ್ ಫೀಡಿಂಗ್ ರೇಟ್ಸ್. ಸೊ ಲೈಕ್ ವಿ ನೋ, ಮುಂಚೆ ಏನಾಗ್ತಿತ್ತು, ಡೆಲಿವರೀಸ್ ಹ್ಯಾಪನ್ಡ್ ಅಟ್ ಹೋಮ್. ನಾವು ಥ್ರೂ ಲಾಟ್ ಆಫ್ ಹಾರ್ಡ್ ವರ್ಕ್ ವಿ ಹ್ಯಾವ್ ರೀಚ್ಡ್ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ರೇಟ್ಸ್ ಅಪ್ ಟು 92%. ಬಟ್ 92% ಡೆಲಿವರೀಸ್ ಇನ್ಸ್ಟಿಟ್ಯೂಷನಲಲ್ಲಿ ಆಗ್ತಾ ಇದ್ದರೂ ಕೂಡ ನಮ್ಮದು ಬ್ರೆಸ್ಟ್ ಫೀಡಿಂಗ್ ರೇಟ್, early initiation of breastfeeding, which is starting breastfeeding within 1 hour after delivery, is still only 50%, sir. And exclusive breastfeeding antandre giving nothing, no water, no supplements, just breast milk in the first 6 months, which is exclusive breastfeeding, is only 55%. Madam, what do you mean by institutionalized deliveries? So ಮುಂಚೆ ಹೋಮ್ ಡೆಲಿವರಿ ಆ್ಯಂಡ್ ಡೆಲಿವರಿ ಬೈ dayas used to occur at home only or in the community. But now, including the rural areas and urban areas, most of the deliveries occur in institution, which is almost 92 to 95%. In the hospital? Yes, in the hospital. Institution is in the hospital. ಹಾಗಾಗ್ತಾ ಇದೆ ಅಂತೀರಾ? ಎಸ್ ಸರ್. ಇಷ್ಟೆಲ್ಲ ಶೇಕಡವಾರು 90% ಹೆರಿಗೆಗಳು ಆಸ್ಪತ್ರೆಯಲ್ಲಿ, ದವಾಖಾನೆಯಲ್ಲಿ ಆದ್ರೂ ಕೂಡ ಈ ಬ್ರೆಸ್ಟ್ ಫೀಡಿಂಗ್ ಮಾತ್ರ ಇನ್ನೂ 50% ಆಗಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ. ಫಸ್ಟ್ ಬ್ರೆಸ್ಟ್ ಫೀಡಿಂಗ್ ಯಾಕಿದು, ಎಲ್ಲಿ ಕೊರತೆ ಆಗ್ತಾ ಇದೆ, ಏನು ತೊಂದರೆ, ಯಾರು ಏನು ಒಪ್ತಾ ಇಲ್ವಾ ಅಥವಾ ತಪ್ಪು ತಿಳುವಳಿಕೆ ಇದೆಯಾ, ಮೂಢನಂಬಿಕೆ ಇದೆಯಾ, ಏನಿದೆ ಮೇಡಮ್? ಎಸ್ ಸರ್. ಸೊ ಲೈಕ್ ವಿ ಸೆಡ್, 90% ಅಷ್ಟು ಡೆಲಿವರೀಸ್ ಇನ್ಸ್ಟಿಟ್ಯೂಷನಲ್ ಆದರೂ ಕೂಡ ಬ್ರೆಸ್ಟ್ ಫೀಡಿಂಗ್ ಈಸ್ ನಾಟ್ ಬೀಂಗ್ ಅಚೀವ್ಡ್ ಇನ್ 100% ಆಫ್ ದ ಕೇಸಸ್. ನಮ್ದು ಟಾರ್ಗೆಟ್ ಏನಂದ್ರೆ ಆಲ್ 100% ಆಫ್ ದ ಬೇಬೀಸ್ ಬಾರ್ನ್ ಶುಡ್ ರಿಸೀವ್ ಬ್ರೆಸ್ಟ್ ಫೀಡಿಂಗ್. ಬಟ್ ಎದಕ್ಕೆ ಆಗ್ತಾ ಇಲ್ಲ ಅಂತಂದು ಕಂಡ್ಕೊಂಡು ದೇರ್ ಆರ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ಇಮೋಷ್ನಲ್ ಆಗಿರಲಿ ಅಥವಾ ಹಾರ್ಮೋನಲ್ ಆಗಲಿ ಅಥವಾ ಕಮ್ಯುನಿಟಿ ರಿಲೇಟೆಡ್ ಆಗಲಿ ಅಥವಾ ಮಿತ್ಸ್ ಆ್ಯಂಡ್ ಬಿಲೀವ್ಸ್, ವಾಟ್ ವಿ ಕಾಲ್ ಮೂಢನಂಬಿಕೆಗಳಾಗಲಿ, ಆಲ್ ದೀಸ್ ಹ್ಯಾವ್ ಟು ಬಿ ಕಮ್ಯುನಿಕೇಟೆಡ್ ವಿತ್ ದ ಕಾಮನ್ ಪೀಪಲ್. ಅವ್ರಿಗೆ ತಿಳುವಳಿಕೆ ಹೇಳಿ, ಅವ್ರನ್ನ ಎಜುಕೇಟ್ ಮಾಡಿ, ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಬೆನಿಫಿಟ್ಸ್ ಬಗ್ಗೆ ಅವ್ರಿಗೆ ತಿಳುವಳಿಕೆ ಕೊಟ್ಟು, ವಿ ಹ್ಯಾವ್ ಟು ಇನ್ಕ್ರೀಸ್ ದಿಸ್ ರೇಟ್ ಫ್ರಾಮ್ 55 to 100%. ದ್ಯಾಟ್ ಶುಡ್ ಬಿ ದ ಗೋಲ್. ಈಗ ಅದರ ಉದ್ದೇಶ ಏನಿದೆ, ಅದರ ಗುರಿ ಏನಿದೆ, ಅದನ್ನು ಪ್ರತಿಶತ 100% ಇದನ್ನು ಸಾಧನೆ ಮಾಡಬೇಕು ಅಂತ ಈ ಎಲ್ಲ ಪ್ರಯತ್ನಗಳಾಗ್ತಾ ಇವೆ, ಅರಿವು ಮೂಡಿಸ್ತಾ ಇದ್ದಾರೆ. ಅಂಥ ಒಂದು ಪ್ರಯತ್ನವಾಗಿ ಮೇಡಮ್ ಪ್ರಿಯದರ್ಶಿನಿಯವರು ಅಂತರ್ವಾಣಿ ಮೂಲಕವಾಗಿ ಈ ತಮ್ಮ ವಿಚಾರಗಳನ್ನು ಮಂಡಿಸ್ತಾ ಇದ್ದಾರೆ. ಈ ತಾಯಿಯ ಮೊಲೆ ಹಾಲು, ಇದು ಅದರಲ್ಲೂ ಹುಟ್ಟಿದ ಮಗುವಿಗೆ ಮೊದಲು ಏನಿದೆ, ಹುಟ್ಟಿದ ಕೂಡಲೇ ತಾಯಿಯ ಹಾಲು ಉಣಿಸಬೇಕು, ಕುಡಿಸಬೇಕು, ಅದು ಅಮೃತ. ಇದಕ್ಕಿಂತ ಹೆಚ್ಚಿನ್ನೇನು ಹೇಳೋದಿದೆ, ದಯವಿಟ್ಟು ತಾಯಂದಿರೆಲ್ಲರೂ ತಿಳ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೇನು ಹೇಳ್ತೀರಾ ಮೇಡಮ್? ಸೊ ಅದೇ, ಬ್ರೆಸ್ಟ್ ಮಿಲ್ಕ್ ಜಸ್ಟ್ ಡಸ್ ನಾಟ್ ಗಿವ್ ನ್ಯೂಟ್ರಿಷನ್ ಟು ದ ಬೇಬಿ. ಇವಾಗ ಜಸ್ಟ್ ಸರ್ ಹೇಳಿದ್ರೆ ಇಟ್ ಇಸ್ ಅಮೃತ ಅಂತ. ಅಮೃತ ಇನ್ ವಾಟ್ ಫಾರ್ಮ್? ಐ ವುಡ್ ಕಾಲ್ ಇಟ್ ಆಲ್ಸೋ ಫಸ್ಟ್ ವ್ಯಾಕ್ಸಿನೇಷನ್ ಟು ದ ಬೇಬಿ ಆಸ್ ಸೂನ್ ಆಸ್ ದ ಬೇಬಿ ಇಸ್ ಬಾರ್ನ್. ಯಾಕಂದರೆ ಅದರಲ್ಲಿ ಸಾಕಷ್ಟು ಆ್ಯಂಟಿಬಾಡೀಸ್ ಅಂತಂದರೆ ಇಮ್ಯುನಲಾಜಿಕಲ್ ಫ್ಯಾಕ್ಟರ್ಸ್, ರೋಗ ನಿರೋಧಕ ಶಕ್ತಿ ಕೊಡುವಂತಹ ಎಲ್ಲ ಪ್ರಾಪರ್ಟೀಸೂ ಇರುತ್ತೆ. ಸೊ ದ್ಯಾಟ್ ಒನ್ ಡ್ರಾಪ್ ಆಫ್ ಮಿಲ್ಕ್, golden milk, which I would call, is the most important thing which a mother can give to her baby. ತಾಯಿ ಕೊಡಬಹುದಾದಂಥ ಆಶೀರ್ವಾದ ರೂಪದ ಮೊದಲ ಕಾಣಿಕೆ ಅಂತ ಇದ್ದಾರೆ ಮೇಡಮ್ ಅವರು. ಆಶೀರ್ವಾದ ಅದು ಒಂದು ತೊಟ್ಟಿನ ಇದೆ, ಒಂದು ಹನಿ ಇದೆ, ಅದು ಗೋಲ್ಡನ್ ಮಿಲ್ಕ್ ಅಂತ ಕರೆದ್ರದು. ಮತ್ತೇನಂತಂದರೆ ಗಿಫ್ಟ್, ಅದು ಮಗುವಿಗೆ ತಾವು ಕೊಡಬಹುದಾದಂಥ ಒಂದು ಹನಿ ಮೊದಲ ಹಾಲೇನಿದೆ, ಅದು ಅಮೂಲ್ಯವಾದ ಕಾಣಿಕೆ ಇದೆ ಇದು ಅಂತ. ಅದಕ್ಕೇ ಸಸ್ಟೈನಬಲ್ ಸ್ಟಾರ್ಟ್ ಅಂತ ಕರೆದಿದ್ದಾರೆ ಅದನ್ನು. ಸೊ ಇನ್ನೊಂದು ಸ್ವಲ್ಪ ಪ್ರಾಪರ್ಟೀಸ್ ಅಬೌಟ್ ದ ಬ್ರೆಸ್ಟ್ ಮಿಲ್ಕ್ ಐ ವುಡ್ ಲೈಕ್ ಟು ಶೇರ್ ಅಂತಂದರೆ, ಫಸ್ಟ್ ಮಿಲ್ಕ್ ವಿಚ್ ದ ಮದರ್ ಪ್ರೊಡ್ಯೂಸಸ್, ಅದಕ್ಕೇನಂತೀವಿ ನಾವು ಕೊಲೆಸ್ಟ್ರಮ್ ಅಂತೀವಿ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ, ವಿಚ್ ಈಸ್ ಥಿಕ್, ಯೆಲ್ಲೋ, ಆ್ಯಂಡ್ ಇಟ್ ಈಸ್ the most important
nutrient substance as well as anti-infective property which a mother produces in the initial first 3 days. ಇನಿಷಿಯಲಿ ಹನಿ ಇದ್ರೂ ಕೂಡ ಅದರದ್ದು ಇಂಪಾರ್ಟೆನ್ಸ್ ತುಂಬ ಇದೆ ಸರ್. ಸೊ ಕೆಲವರಿಗೆ ಹಾಲು ಉತ್ಪತ್ತಿ ಆಗಲ್ಲ ಅಂತಾರೆ, ಇದು ಹೌದಾ? ಈಗ ಫಸ್ಟ್ ಬೇಬಿ ಮೊದಲು ಮಗುವಿಗೆ ಜನ್ಮ ಕೊಟ್ಟು ಕೂಡಲೇ ಮದುವೆ ಆಗಿ ಮೊದಲನೇ ಮಗು ಆದಾಗ ಇನ್ನೂ ಹಾಲು ಬಂದಿಲ್ರಿ ತಾಯಿ ಎದೆಯಲ್ಲಿ ಅಂತಾರೆ, ಹೀಗೂ ಆಗ್ತದ? ಹಾಲು ಇಲ್ಲದೆ ಇರಬಹುದಾ ಸರ್? ಇದು ಮೋಸ್ಟ್ ಕಾಮನ್ ಕ್ವಶನ್ ದಟ್ ವಿ ಫೇಸ್ ಎವ್ರಿ ಮದರ್ ಆಸ್ಕ್ಸ್. ಎಲ್ಲ ಪ್ರತಿಯೊಂದು ತಾಯಿನೂ ಇದನ್ನೇ ಹೇಳ್ತಾರೆ, ಅವ್ರ ಜೊತೆ ಇರೋ ರಿಲೇಟಿವ್ಸೂ ಇದನ್ನೇ ಹೇಳ್ತಾರೆ. ಬಟ್ ನಾವು ಕಲಿಬೇಕಾದಾಗ ನಮ್ಮ ಪ್ರೊಫೆಸರ್ ಒಂದು ಹೇಳಿದ್ರು, ಸೊ ಯಾವುದಾದ್ರೂ ಪೇಷಂಟ್ ನಿಮ್ಗೆ ಹಿಂಗೆ ಹೇಳ್ತು, ಇಲ್ಲ ಇನ್ನು ಹಾಲು ಬರ್ವಲ್ತ್ರಿ, ಇನ್ನು ಹಾಲೇ ಬೀಳವಲ್ಲಾಗ್ಯಾವ್ರಿ ಅಂತಂದ್ರೆ ಕೂಸ್ ಹೊರಗೆ ಬಂದೈತಂದ್ರೆ ಹಾಲನ್ನು ಹೊರಗೆ ಬರ್ತದೆ. ಹೌದಾ? ಎಸ್. ಸೊ ದ್ಯಾಟ್ ಈಸ್ ದ ರಿಲೇಟೆಡ್ ಟು ಈಚ್ ಅದರ್. ಎಸ್. ಕೂಸ್ ಹೊರಗೆ ಬಂದದಂದ್ರೆ ಹಾಲನ್ನು ಬರುತ್ತದೆ. ಇಟ್ ಈಸ್ ಇಂಟರ್ ರಿಲೇಟೆಡ್ ಆ್ಯಂಡ್ ಬಂದೇ ಬರ್ತದೆ. ಇಟ್ ಮೈಟ್ ಬಿ ಸ್ಲೋ ಇನ್ ದ ಬಿಗಿನಿಂಗ್, ಬಟ್ ಇವೆಂಚುಲಿ ಅದು ಬ್ಯಾಕಪ್ ತೊಗೊಂಡು ಇಟ್ ವಿಲ್ ಗೋ ಆನ್ ಇನ್ಕ್ರೀಸಿಂಗ್ ಗ್ರ್ಯಾಜುವಲಿ. ಸೊ ಕೊಲೆಸ್ಟ್ರಮ್ ಏನಂದ್ವಿ ನಾವು ಫಸ್ಟ್ 3 ಡೇಸಲ್ಲಿ ಬರೋದು ಥಿಕ್ ಆ್ಯಂಡ್ ಯೆಲ್ಲೋ ಗೋಲ್ಡನ್ ಮಿಲ್ಕ್. ಇಟ್ ಈಸ್ 2 to 3 ಡ್ರಾಪ್ಸ್ ಅಷ್ಟೇ ಬರ್ತದೆ ಸರ್ ಫಸ್ಟ್ ಡೇ ಅಲ್ಲಿ. ಆಮೇಲೆ ಸಾವಕಾಶ ಆಗಿ ಜಾಸ್ತಿ ಆಗ್ತಾ ಥರ್ಡ್ ಡೇಗೆ ಇವೆಂಚುಲಿ ಇಟ್ ಇನ್ಕ್ರೀಸಸ್. ಸೊ ಥಿಕ್ ಯೆಲ್ಲೋ ಆ್ಯಂಡ್ ಗೋಲ್ಡನ್ ಮಿಲ್ಕ್ ಅಂತ ಮತ್ತೆ ಹೇಳ್ತಾ ಇದ್ದಾರೆ ಮೇಡಮ್ ಅವರು. ಸ್ವಲ್ಪ ಮಂದವಾಗಿರುತ್ತೆ ಅಲ್ಲ ಮೇಡಮ್, ಸ್ವಲ್ಪ ಗಟ್ಟಿಯಾಗಿರುತ್ತೆ, ಆಮೇಲೆ ಯೆಲ್ಲೋ ಇರ್ತದ. ಎಸ್, ಯೆಲ್ಲೋ ದಟ್ ಇಸ್ ವೈ ಗೋಲ್ಡನ್ ಮಿಲ್ಕ್ ಅಂತ ಹೇಳ್ತೀನಿ ಸರ್. ಅದಕ್ಕೆ ಇದು ಗೋಲ್ಡನ್ ಮಿಲ್ಕ್ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಹಾಳು ಮಾಡಬಾರ್ದು ದಯವಿಟ್ಟು. 1 ಹನಿನೇ ಆಗಲಿ 2 ಹನಿನೇ ಆಗಲಿ, ಅದು ಎಷ್ಟು ಬರುತ್ತೆ ಅಷ್ಟು ಮಗುವಿಗೆ ಸೇರಬೇಕದು. ಮಗುವಿನ ಹಕ್ಕಿದೆ ಮೇಡಮ್. ಎಸ್ ಸರ್, ಇಟ್ ಈಸ್ ದ ಬರ್ತ್ ರೈಟ್ ಆಫ್ ದ ಬೇಬಿ. ಆ್ಯಂಡ್ ಆಲ್ಸೋ ಕೆಲವೊಂದು ಕಡೆ ಏನಾಗ್ತದೆ ಸರ್, ಇದು ಎಲ್ಲೋ ಅದ ಸರಿ ಇಲ್ಲ ಅಂತಂದು ಹೇಳಿ ಡಿಸ್ಕಾರ್ಡ್ ಮಾಡ್ತಾರೆ ಸರ್. ಇಟ್ ಇಸ್ ನಾಟ್ ಲೈಕ್ ದಟ್. ಇದು ಹಳದಿ ಕುಡಿಸಬಾರ್ದು, ಹೀಗೆ ಇದು ಸರಿ ಇಲ್ಲ ಹಾಲು ಅಂತಂದು ಹೇಳಿ ತೆಗೆದುಬಿಟ್ಟು ಅದನ್ನು ಡಿಸ್ಕಾರ್ಡ್ ಮಾಡ್ತಿದ್ರು ಸರ್. ಬಟ್ ದ್ಯಾಟ್ ಈಸ್ ದ ಪ್ರಾಪರ್ಟಿ ಆಫ್ ದ್ಯಾಟ್ ಮಿಲ್ಕ್. ಆ್ಯಂಡ್ ಅದರಲ್ಲಿ ಹೈಯೆಸ್ಟ್ ಕ್ವಾಂಟಿಟಿ ಆಫ್ ಪ್ರೋಟೀನ್ಸ್, ಹೈಯೆಸ್ಟ್ ಕ್ವಾಂಟಿಟಿ ಆಫ್ ಇಮ್ಯುನಾಲಜಿಕಲ್ ಫ್ಯಾಕ್ಟರ್ಸ್, ಆ್ಯಂಟಿಬಾಡೀಸ್, ರೋಗ ನಿರೋಧಕ ಶಕ್ತಿ ಇರೋ ಅಂಥ ಎಲ್ಲ ಕಂಟೆಂಟ್ಸ್ ಇರ್ತದೆ ಸರ್ ಅದರಲ್ಲಿ. ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಆಗಲಿ, ಫ್ಯಾಟ್ಸ್ ಆಗಲಿ, ಪ್ರೋಟೀನ್ಸ್ ಆಗಲಿ, ಮಿನರಲ್ಸ್ ಆಗಲಿ, ವಿಟಮಿನ್ಸ್ ಆಗಲಿ, ವಾಟ್ ಎವರ್ ಇಸ್ ನೆಸೆಸರಿ ಇಸ್ ಎವ್ರಿಥಿಂಗ್ ದೇರ್ ಇನ್ ದ್ಯಾಟ್ ಮಿಲ್ಕ್. ಮೇಡಮ್, ಈಗ ಈ ಹಾಲು ಕುಡಿಸುವಾಗ ಮೊದಲು ಈಗ ಹೆರಿಗೆ ಆದಮೇಲೆ ಸಿಜ್ರಿನ್ ಆಗಿ ಅಥವಾ ಏನೋ ಹೆರಿಗೆ ಆದ ತಾಯಿಗೆ ಆರಾಮಿಲ್ಲ, ಜ್ವರ ಇದೆ ಅಥವಾ ಶೀತ ಇದೆ, ನೆಗಡಿ ಇದೆ ಅಂತಂದಾಗೂ ಏನು ತೊಂದರೆ ಆಗಲ್ವ ಮಗುವಿಗೆ? ಸೊ ಸೂನ್ ಆಫ್ಟರ್ ಡೆಲಿವರಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಬ್ರೆಸ್ಟ್ ಫೀಡಿಂಗ್ ಇನಿಷಿಯೇಟ್ ಮಾಡಬೇಕಂತಂದು ಡಿಕ್ಟಿಮ್ ಇದೆ ಸರ್. ಸೂನ್ ಆಫ್ಟರ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ವಿದಿನ್ 1 hour ಆಫ್ ಲೈಫ್, ವೆದರ್ ಮದರ್ ಈಸ್ ಹ್ಯಾವಿಂಗ್ ಫೀವರ್, ಕೆಮ್ಮು, ನೆಗಡಿ, ಜ್ವರ ಆರ್ ಲೂಸ್ ಮೋಷನ್, ವಾಮಿಟಿಂಗ್ ಏನೂ ಇದ್ರೂ ಕೂಡ ಶಿ ಕ್ಯಾನ್ ಬ್ರೆಸ್ಟ್ ಫೀಡ್. ದೆರ್ ಇಸ್ ನೋ ಅಬ್ಸಲ್ಯೂಟ್ ಕಾಂಟ್ರಾಇಂಡಿಕೇಶನ್ ಫಾರ್ ದೀಸ್ ಕಾಮನ್. ಈಗ ಬ್ರೆಸ್ಟ್ ಫೀಡಿಂಗ್ ಕಾಂಟ್ರಾಇಂಡಿಕೇಟೆಡ್ ಎಲ್ಲಿ ಕೊಡಬಾರ್ದಪ್ಪ ಅಂತಂದರೆ ಬ್ರೆಸ್ಟ್ ಮೇಲೆ, ತಾಯಿಯ ಬ್ರೆಸ್ಟ್ ಮೇಲೆ ಇಫ್ ದೆರ್ ಆರ್ ಆಕ್ಟಿವ್ ಹರ್ಪೆಟಿಕ್ ಲೀಷನ್ಸ್, ಚಿಕನ್ ಪಾಕ್ಸ್ ಲೀಷನ್ಸ್ ಕ್ರಸ್ಟ್ ಆಗಲಾರ್ದೆ ಆಕ್ಟಿವ್ ಇದ್ರೆ ದೆನ್ ವಿ ಕೆನಾಟ್ ಬ್ರೆಸ್ಟ್ ಫೀಡ್ ದ ಬೇಬಿ. ಅದರ್ವೈಸ್ ದೇರ್ ಇಸ್ ನೋ ಅಬ್ಸಲ್ಯೂಟ್ ಕಾಂಟ್ರಾಇಂಡಿಕೇಶನ್. ಇಫ್ ದ ಮದರ್ ಎಸ್, ಗಾಯ ಅಂತಂದ್ರೆ ಸರ್ ಹರ್ಪಿಸ್, ಚಿಕನ್ ಪಾಕ್ಸ್ ಲೀಷನ್ಸ್ ತಾಯಿಗೆ ಬ್ರೆಸ್ಟ್ ಮೇಲೆ ಆಗಿದ್ರೆ ದೆನ್ ವಿ ಕೆನಾಟ್ ಗಿವ್. ಅಥವಾ ತಾಯಿಗೆ ಏನಾದರೂ ಕೀಮೋಥೆರಪಿ ಹೋಗ್ತಾ ಇದ್ರೆ, ಕೀಮೋಥೆರಪಿ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್, then we cannot give. If radiotherapy or radioactive substance is used for treatment in the mother, then we cannot give. Otherwise ಏನು ಮಾಡ್ತೀರಾ ಮಗುವಿಗೆ? ಪಾಪ ಅನ್ಯಾಯ ಆಯ್ತಲ್ಲ, ಅವಾಗೇನು ಸಬ್ಸ್ಟಿಟ್ಯೂಟ್ ಏನು ಮಾಡ್ತೀರಾ? ಸೊ ಅವಾಗ ಫಾರ್ಮುಲಾ ಫೀಡ್ ಇಸ್ ವಾಟ್ ಈಸ್ ರೆಕಮೆಂಡೆಡ್ ಸರ್. ಇಫ್ ದೆರ್ ಇಸ್ ಡೋನರ್ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅವೈಲೇಬಲ್, ದೆನ್ ಡೋನರ್ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಇಸ್ ದ ನೆಕ್ಸ್ಟ್ ಆಪ್ಷನ್. ಅದೂ ಇರಲಿಲ್ಲ ಅಂತಂದರೆ ದೆನ್ ಫಾರ್ಮುಲಾ ಫೀಡ್ ಇಸ್ ದ ನೆಕ್ಸ್ಟ್ ಬೆಸ್ಟ್ ಅವೈಲೇಬಲ್ ಆಪ್ಷನ್ ಟು ಬಿ ಗಿವನ್. ಬಟ್ ಆ್ಯನಿಮಲ್ ಮಿಲ್ಕ್, ಕೌ ಮಿಲ್ಕ್ ಆಗಲಿ, ಗೋಟ್ ಮಿಲ್ಕ್ ಆಗಲಿ, absolutely no. Cow milk, buffalo milk, goat milk is absolute no. ಹಾಕಬಾರ್ದು. ಹೌದಾ? ಎಸ್ ಸರ್. ತಾಯಿ ಹಾಲು. ಮೇಡಮ್, ಈಗ ಡೋನರ್ ಹ್ಯೂಮನ್ ಮಿಲ್ಕ್ ಇದು ಬ್ಯಾಂಕ್ ಇದೆಯಾ? Yes sir, there are many institutes which have attached donor human milk banks. ಸೊ ಅಲ್ಲಿ ತಾಯಂದಿರು ಬಂದು ತಮ್ಮ ಮಿಲ್ಕನ್ನು ಡೊನೇಟ್ ಮಾಡಿ, ಆ ಮಿಲ್ಕ್ ಅಂಡರ್ಗೋಸ್ ಪ್ಯಾಸ್ಚರೈಸೇಷನ್ ಪ್ರೊಸೆಸ್, ಪ್ಯೂರಿಫಿಕೇಷನ್ ಪ್ರೊಸೆಸ್, ಟೆಸ್ಟಿಂಗ್ ಪ್ರೊಸೆಸ್ ಆಗ್ತದೆ ಸರ್ ಆ ಮಿಲ್ಕ್ ಸ್ಯಾಂಪಲ್ದು. ಆ್ಯಂಡ್ ದೆನ್ ಇಟ್ ಈಸ್ ಅವೈಲೇಬಲ್ ಫಾರ್ ದ ಜನರಲ್ ಪಬ್ಲಿಕ್ ಫಾರ್ ಯೂಸ್. ಇದು ಮೋಸ್ಟ್ಲಿ ಯಾವ ಬೇಬೀಸ್ ಟಾರ್ಗೆಟ್ ಮಾಡ್ತೀವಿ ನಾವು ಅಂತಂದರೆ, ನಾನು ಹೇಳ್ದಲ್ಲ ಸರ್, ಪ್ರೀ ಟರ್ಮ್ ಬೇಬೀಸ್, 9 ತಿಂಗಳಕ್ಕಿಂತ ಮುಂಚೆ ಡೆಲಿವರಿ ಆಗಿರೋ ಸಣ್ಣ ಕೂಸುಗಳು ಏನಿರ್ತಾವಲ್ರಿ. ಸೊ ಫಾರ್ ದೋಸ್ ಬೇಬೀಸ್ ವಿ ಕ್ಯಾನ್ ಯೂಸ್ ದಿಸ್ ಡೋನರ್ ಹ್ಯೂಮನ್ ಮಿಲ್ಕ್ ಫ್ರಮ್ ದ ಮಿಲ್ಕ್ ಬ್ಯಾಂಕ್.
So- ಮೇಡಮ್, ತಾವು ಹೇಳ್ತಾ ಇದ್ದೀರಾ 9 ತಿಂಗಳು ತುಂಬುವ ಮೊದಲು ಯಾಕೆ ಜನನ ಆಗುತ್ತೆ? ಅದೇನಾದರೂ ಫಿಸಿಯೋಲಾಜಿಕಲ್ ಪ್ರಾಬ್ಲಮ್ಸ್ ಏನಾದರೂ ಇರ್ತದ ಅಥವಾ ಬೆಳವಣಿಗೆ ಸರಿಯಾಗಿ ಆಗಿರೋದಿಲ್ವಾ? ಇದು ರೇರ್ ಇದು, ಬಟ್ ಆಗುತ್ತೆ. ಯಾಕೆ, ಏನಾಗಬಹುದು? ವಾಟ್ ಮೇ ಬಿ ದಿ ಕಾಸಸ್? ಎಸ್, ಸೊ ಫಾರ್ ಪ್ರೀಮಚುರಿಟಿ, ನಾವೇನಂತೀವಿ ಪ್ರೀಮಚುರಿಟಿ, ದಿನ ತುಂಬಕ್ಕಿಂತ ಮುಂಚೆ ಡೆಲಿವರಿ ಆಗಿರೋದಕ್ಕೆ ತುಂಬ ಕಾರಣಗಳಿರ್ತಾವೆ. ಐದರ್ ಇಟ್ ಕ್ಯಾನ್ ಬಿ ಮೆಟರ್ನಲ್ ಫ್ಯಾಕ್ಟರ್ಸ್, ಮೋಸ್ಟ್ಲಿ ಮೆಟರ್ನಲ್ ಫ್ಯಾಕ್ಟರ್ಸ್ ಆರ್ ದ ರೀಸನ್ಸ್ ವೈ ಪ್ರೀಮಚುರಿಟಿ ಹ್ಯಾಪನ್ಸ್. ಅಂತಂದರೆ ತಾಯಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು. ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಮಗುವಿಗೆ ರಕ್ತ ಸಂಚಲನ ಕಡಿಮೆ ಆಗಿ ಮಗುವಿನ ಗ್ರೋತ್ ಕಡಿಮೆ ಆಗಿ ಡೆಲಿವರಿ ಮಾಡುವುದು ಅತ್ಯಗತ್ಯ ಆಗಿಬಿಡುತ್ತೆ ಆ ಟೈಮಲ್ಲಿ ಟು ಸೇವ್ ದ ಬೇಬೀಸ್ ಲೈಫ್. ಅಥವಾ ತಾಯಿಗೆ ಹೈ ಬ್ಲಡ್ ಶುಗರ್ ಲೆವೆಲ್ಸ್ ಇರ್ಬೋದು, ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಲೆವೆಲ್ಸ್, ಆ ಟೈಮಲ್ಲಿ ನಾವು ಡೆಲಿವರಿ ಮಾಡಬೇಕಾಗ್ಬೋದು. ಅಥವಾ ತಾಯಿಗೆ ಪ್ರೀಮಚೂರ್ ಲೀಕ್ ಅಂತಂದರೆ ಪಿಶ್ವಿಯಿಂದ ಏನು ಫ್ಲೂಯಿಡ್ ಇರುತ್ತೆ ಅದೆಲ್ಲ ಲೀಕ್ ಆಗಕ್ಕೆ ಸ್ಟಾರ್ಟ್ ಆದ ತಕ್ಷಣ ವಿಲ್ ಹ್ಯಾವ್ ಟು ಡೆಲಿವರ್ ದ ಬೇಬಿ ಇನ್ ಎಮರ್ಜೆನ್ಸಿ. ಆರ್ ಇಫ್ ದೇರ್ ಇಸ್ ಬ್ಲೀಡಿಂಗ್, ತಾಯಿಗೆ ಪ್ಲಾಸೆಂಟಾಯಿಂದ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಅಂತಂದರೆ ದೆನ್ ಆಲ್ಸೋ ಎಮರ್ಜೆನ್ಸಿಯಲ್ಲಿ ತಾಯಿ ಮತ್ತು ಬೇಬಿನ ಸೇವ್ ಮಾಡೋಕ್ಕೋಸ್ಕರ ವಿಲ್ ಹ್ಯಾವ್ ಟು ಡೆಲಿವರ್ ದ ಬೇಬಿ ಪ್ರೀ ಟರ್ಮ್. ಮೇಡಮ್, ಕೆಲವೊಂದು ಸಲ ಅನ್ಫಾರ್ಚುನೇಟ್ ಮದರ್ ಅಥವಾ ಅನ್ಫಾರ್ಚುನೇಟ್ ಚೈಲ್ಡ್, ಈಗ ಪಾಪ ಮಗುವಿನ ಜನನ ಆದ ಕೂಡಲೇ ತಾಯಿ ಜೀವಕ್ಕೆ ಅಪಾಯ ಬರ್ಬೋದು, ತಾಯಿ ಸತ್ತೇ ಹೋಗ್ಬೋದು. ಅಂಥ ಸಂದರ್ಭದಲ್ಲಿ ಮಗುವಿಗೆ ಮೊದಲ ಹಾಲು, ಅದು ಮೊದಲ ಹನಿ ಅಮೃತ, ಅವಾಗ ಏನು ಮಾಡ್ತೀರಾ? ಸೊ ಅಗೇನ್ ಸರ್, ಅದು ದಟ್ ಈಸ್ ಅ ವೆರಿ ಅನ್ಫಾರ್ಚುನೇಟ್ ಥಿಂಗ್ ಆ ಬೇಬಿಗಾಗಿರೋದು. ಬಟ್ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಹೆಂಗೆ ತುಂಬಿಕೊಡೋದು? ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಅದೇ ಸರ್, ಇಫ್ ದೆರ್ ಇಸ್ ಅ ಫೆಸಿಲಿಟಿ ಅವೈಲೇಬಲ್ ಫಾರ್ ಡೋನರ್ ಹ್ಯೂಮನ್ ಮಿಲ್ಕ್, ದೆನ್ ಡೋನರ್ ಹ್ಯೂಮನ್ ಮಿಲ್ಕ್ ವಿಲ್ ಬಿ ದ ಫಸ್ಟ್ ಚಾಯ್ಸ್. ಅದಿರಲಿಲ್ಲ ಅಂತಂದರೆ ಅಗೇನ್ ಫಾರ್ಮುಲಾ ಫೀಡ್ಸ್. ಎಸ್ ಸರ್. ಫಾರ್ಮುಲಾ ಫೀಡ್ಸ್ ಅಂದರೆ ಏನು? ಸೊ ಫಾರ್ಮುಲಾ ಫೀಡ್ಸ್ ಅಂತಂದರೆ ಇಟ್ ಈಸ್ ಪ್ರಿಪೇರ್ಡ್ ಕ್ಲೋಸೆಸ್ಟ್ ಟು ದ ಮದರ್ಸ್ ಮಿಲ್ಕ್ ಕಂಟೆಂಟ್ಸ್. ಹೌದಾ? ಕ್ಲೋಸೆಸ್ಟ್ ಅಂತ ಅಂತೀವಿ ಸರ್, ಬಟ್ ಸ್ಟಿಲ್ ಇಟ್ ಕೆನಾಟ್ ಮ್ಯಾಚ್ ಅದು ಎಲ್ಲಿ ದ ಮದರ್ಸ್ ಸಿಗುತ್ತೆ? ಮಿಲ್ಕ್. ಎಲ್ಲಿ ಸಿಗುತ್ತೆ? ಸೊ ಇಟ್ ಈಸ್ ರೆಡಿಲಿ ಅವೈಲೇಬಲ್ ಸರ್, ಮಾರ್ಕೆಟಲ್ಲಿ ರೆಡಿಲಿ ಅವೈಲೇಬಲ್ ಇರುತ್ತೆ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲಿ. ಮಿಲ್ಕ್ ಪೌಡರ್. ಸೊ ಅದು ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಆ್ಯಂಡ್ ಬೇಸ್ಡ್ ಆನ್ ಡಾಕ್ಟರ್ಸ್ ಅಡ್ವೈಸ್ ಅಷ್ಟೇ ಅವೈಲೇಬಲ್ ಆಗುತ್ತೆ ಸರ್. ಅದರ್ವೈಸ್ ಇಟ್ ಈಸ್ ಅವೈಲೇಬಲ್ ಇನ್ ಮೆಡಿಕಲ್ ಸ್ಟೋರ್ಸ್. ಮೇಡಮ್, ಈಗ ತಾಯಿಗೆ ಏನಾದರೂ ಡಿಸೀಸ್, ಕ್ರಾನಿಕಲ್ ಡಿಸೀಸ್ ಇದ್ದರೆ, ಫಾರ್ ಎಕ್ಸಾಂಪಲ್ HIV, ಎಸ್ ಸರ್, HIV ಪೇಷಂಟ್ ತಾಯಿ ಇದ್ದರೆ ಈ ಮೊದಲ ಹಾಲಿನ ಹನಿ, ತಾವೇನು ಗೋಲ್ಡನ್ ಮಿಲ್ಕ್ ಅಂತ ಕರೆದಿರಲ್ಲ, ಅದು ಕುಡಿಸೋದ್ರಿಂದ ಆ HIV ಏಡ್ಸ್ ಆ ಶಿಶುವಿಗೆ ಟ್ರಾನ್ಸ್ಫರ್ ಆಗಬಹುದಾ ಹಾಲಿನ ಮೂಲಕವಾಗಿ, ತಾಯಿ ಎದೆ ಹಾಲಿನ ಮೂಲಕವಾಗಿ? ಎಸ್ ಸರ್. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಮೆಂಡೇಷನ್ಸ್ ಕೊಟ್ಟಿದ್ದಾರೆ ಸರ್ ಇದ್ರ ಬಗ್ಗೆ. ಇಫ್ ದ ಮದರ್ ಇಸ್ HIV, ಲೈಕ್ ನೀವು ಹೇಳ್ದಂಗೆ HIV ಇದ್ದರು ಆ್ಯಂಡ್ ಶೀ ಈಸ್ ಆನ್ ಟ್ರೀಟ್ಮೆಂಟ್, ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅವ್ರಿಗೆ ಸ್ಟಾರ್ಟ್ ಇದೆ, ಆ್ಯಂಡ್ ಹರ್ ವೈರಲ್ ಲೋಡ್ ಇಸ್ ಅಂಡರ್ ಕಂಟ್ರೋಲ್, ಆ ಥರ ಇರುವಾಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇನ್ ಅ ಲೋ ಮಿಡ್ಲ್ ಇನ್ಕಮ್ ಕಂಟ್ರಿ, ಆ ಅಂಥ ದೇಶದ ಮಕ್ಕಳಿಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಜೆಸ್ಟ್ ಟು ಗಿವ್ ಬ್ರೆಸ್ಟ್ ಫೀಡಿಂಗ್ ಫಾರ್ ದ 6 months. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಫಾರ್ 6 months, ಆ್ಯಂಡ್ ಅದಾದಮೇಲೆ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಸ್ಟಾರ್ಟ್ ಮಾಡಬಹುದು. ಬಟ್ ಮಿಕ್ಸ್ಡ್ ಫೀಡಿಂಗ್ ಅಂತಂದರೆ ಏನು, ಆಯಿತು ನಾನು ಬ್ರೆಸ್ಟ್ ಫೀಡಿಂಗ್ 1 week ಕೊಟ್ಟೆ, ಆಮೇಲೆ ಫಾರ್ಮುಲಾ ಫೀಡ್ ಕೊಟ್ಟೆ, ಈ ಥರ ಇತ್ತು ಅಂತಂದರೆ ದೇರ್ ಇಸ್ ರಿಸ್ಕ್ ಆಫ್ ಇನ್ಫೆಕ್ಷನ್ ಇನ್ ದ ಬೇಬಿ. ಹೌದಾ? ಎಸ್ ಸರ್, ರಿಸ್ಕ್ ಇದೆ. ಇನ್ಫೆಕ್ಷನ್ ಆಗುತ್ತೆ ಇಫ್ ದೇರ್ ಇಸ್ ಮಿಕ್ಸ್ಡ್ ಫೀಡಿಂಗ್ ಪ್ರಾಕ್ಟಿಸ್. ಇಫ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಇಸ್ ಪ್ರಾಕ್ಟಿಸ್, ದ ರಿಸ್ಕ್ ಆಫ್ ಟ್ರಾನ್ಸ್ಮಿಷನ್ ಇಸ್ ಲೆಸ್. ಅಬ್ಸಲ್ಯೂಟ್ಲಿ ಝೀರೋ ಅಂತ ಹೇಳಕ್ಕೆ ಬರಲ್ಲ, ರಿಸ್ಕ್ ಆಫ್ ಟ್ರಾನ್ಸ್ಮಿಷನ್ ಇಸ್ ದೇರ್, ಬಟ್ ಮಿಕ್ಸ್ಡ್ ಫೀಡಿಂಗ್ ಇಸ್ ಮೋರ್ ಡೇಂಜರಸ್ ಬಿಕಾಸ್ ದರ್ ಇಸ್ ರಿಸ್ಕ್ ಆಫ್ ಇನ್ಫೆಕ್ಷನ್ ಆ್ಯಂಡ್ ದ ಚೈಲ್ಡ್ ಮೈಟ್ ಸಕಮ್ ಬಿಕಾಸ್ ಆಫ್ ಇನ್ಫೆಕ್ಷನ್. ಮಿಕ್ಸ್ ಫೀಡಿಂಗ್ ಬೇಡ ಅಂತ ಇದ್ದಾರೆ, ಯಾವುದೋ ಆಕಳ ಹಾಲು, ಕುರಿ ಹಾಲು, ಹೀಗೆಲ್ಲ ಮತ್ತೊಂದು ಸಲ ತಾಯಿದು ಅದು ಕೊಡಿಸೋದು, ಎದೆ ಹಾಲು ಕೊಡಿಸೋದು, ಮತ್ತೊಂದು ಸಲ ಇದು ಈ ಥರದ್ದು ಆಗೋದು ಬೇಡ ಅಂತ ಇದ್ದಾರೆ. ಇದು ಪ್ರಾಣಕ್ಕೆ ಅಪಾಯ ಆಗಬಹುದು, ಮಗುವಿಗೆ ಜೀವಕ್ಕೆ ಅಪಾಯ ಆಗಬಹುದು ಅನ್ನುವ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಮೇಡಮ್, ಈಗ 21 ವರ್ಷಕ್ಕೆ ಮದುವೆ ಅಂದ್ರೂ ಒಂದು 23-24 ವರ್ಷಕ್ಕೆ ಮಗು ಆಯಿತು ಅಂತಂದ್ರೆ ಅವಾಗಿನ್ನೂ ಅಷ್ಟು ಮೆಚ್ಯೂರಿಟಿ ಇರೋದಿಲ್ಲ, ಮತ್ತು ಸಹಜವಾಗಿ ಸ್ತನಗಳ ಬೆಳವಣಿಗೆ, ಅದು ಮಗುವಿಗೆ ಹಾಲು ಕುಡಿಯೋದಕ್ಕೆ ಆಗ್ತಾ ಇಲ್ಲ, ಹೀಗೆಲ್ಲ ಏನೇನೆಲ್ಲ ನಂಬಿಕೆಗಳು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸ್ತನಗಳ ಬೆಳವಣಿಗೆ ಆಗಿರುತ್ತೆ ಅಂತೀರಾ? ಎಸ್ ಸರ್, ಡೆವಲಪ್ಮೆಂಟ್ ವೈಸ್ ಆಗಿರುತ್ತೆ ಸರ್. ಆ್ಯಂಡ್ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಪೀರಿಯಡ್ ಹಾರ್ಮೋನ್ಸ್ ಏನು ಡೆವಲಪ್ ಆಗ್ತಾ ಇರ್ತಾವೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ದೇ ಹೆಲ್ಪ್ ಇನ್ ಮೆಚೂರಿಂಗ್ ದ ಬ್ರೆಸ್ಟ್ ಆ್ಯಂಡ್
ಮೇಕಿಂಗ್ ದೆಮ್ ರೆಡಿ ಫಾರ್ ಸೆಕ್ರೆಟಿಂಗ್ ಮಿಲ್ಕ್ ಸರ್. ಓಹೋ. ಸೊ ದೇರ್ ಕಮ್ಸ್ ಅವರ್ ರೋಲ್. ಈ ಥರ ತಾಯಂದಿರು ಏನು ಇರ್ತಾರೆ ಡೆಲಿವರಿ ಆಗ್ತಾರೆ, ಆರ್ ಎವ್ರಿ ಮದರ್, ನಾಟ್ ಓನ್ಲಿ ಎನಿ ಸ್ಪೆಸಿಫಿಕ್ ಮದರ್, ಫಾರ್ ಎವ್ರಿ ಮದರ್ ಹೂ ಡೆಲಿವರ್ಸ್ ಇನ್ ಅ ಹಾಸ್ಪಿಟಲ್, ಅವರ್ ರೋಲ್ ಈಸ್ ಟು ಎಸ್ಟ್ಯಾಬ್ಲಿಷ್ ಬ್ರೆಸ್ಟ್ ಫೀಡಿಂಗ್. ಅಂತಂದ್ರೆ ಏನು, ತಾಯಿಗೆ ಪೊಸಿಷನಿಂಗ್ ಹೇಳ್ಕೊಡ್ಬೇಕು, ಬೇಬಿಗೆ ಯಾವ ಥರ ಹಿಡ್ಕೊಂಡು ಯಾವ ಥರ ಫೀಡ್ ಕೊಡಬೇಕು, ಎಷ್ಟು ಫೀಡ್ ಕೊಡಬೇಕು, ಎಷ್ಟು ಟೈಮ್ ಫೀಡ್ ಕೊಡಬೇಕು, ಯಾವ ಬ್ರೆಸ್ಟ್ ಕೊಡಬೇಕು, ಯಾವ ಥರ ಬೇಬಿನ ಹೋಲ್ಡ್ ಮಾಡಬೇಕು, ಈ ಥರ ಎಲ್ಲ ಚೆಕ್ ಲಿಸ್ಟ್ ನಾವು ಬಿಫೋರ್ ಡಿಸ್ಚಾರ್ಜ್ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ಬ್ರೆಸ್ಟ್ ಫೀಡಿಂಗ್ ಆ್ಯಂಡ್ ದೆನ್ ಓನ್ಲಿ ಡಿಸ್ಚಾರ್ಜ್ ದ ಬೇಬಿ. ಇದೆಲ್ಲ ಕೌನ್ಸಿಲಿಂಗ್ ಮಾಡ್ತೀರಾ? ಎಸ್ ಸರ್, ಇದೆಲ್ಲ ಕೌನ್ಸಿಲಿಂಗ್, ಥರೋ ಕೌನ್ಸಿಲಿಂಗ್ ಆದಮೇಲೆ ಒನ್ಸ್ ವಿ ನೋ ದಟ್ ಬೇಬಿ ಈಸ್ ರೆಡಿ, ಇವಾಗ ಬ್ರೆಸ್ಟ್ ಫೀಡ್ ಮಾಡ್ತದ ಬೇಬಿ ಅಂತಿರುವಾಗನೇ ವಿ ಡಿಸ್ಚಾರ್ಜ್ ದ ಬೇಬಿ ಅಂಡ್ ದ ಮದರ್. ಅವ್ರ ಕಾನ್ಫಿಡೆನ್ಸ್ ನೋಡಿ ಬಿಟ್ಟುನ ದೆನ್ ಓನ್ಲಿ ವಿ ಡಿಸ್ಚಾರ್ಜ್ ದ ಬೇಬಿ ಹೋಮ್. ಮೇಡಮ್, ಈಗ ತಾವು ಭಾಳ ಒಳ್ಳೆಯ ವಿಷಯಗಳನ್ನು ಹೇಳ್ತಾ ಇದ್ದೀರ. ಪೊಸಿಷನಿಂಗ್ ಅಂತ ಹೇಳಿದ್ರಿ, ಯಾವ ಪೊಸಿಷನಲ್ಲಿ ತಾಯಿ ಹೇಗೆ, ಕೆಲವರು ಮಲ್ಕೊಂಡು ಕುಡಿಸ್ತಾರೆ, ಕೆಲವ್ರು ಹೇಗೋ ಕುಡಿಸ್ತಾರೆ, ಕೆಲವ್ರಿಗೆ ಯಾವ ಪೊಸಿಷನ್ ಹೇಗಿರಬೇಕು ಅಂತೀರಾ? Yes sir, so basic principle is mother should be sitting, her back should be supported and ಬೇಬಿನ ಬ್ರೆಸ್ಟ್ ಕಡೆ ತೊಗೊಳ್ಬೇಕು, ಹೊರತಾಗಿ ಬ್ರೆಸ್ಟ್ನ ಬೇಬಿ ಮೇಲೆ ತೊಗೊಳೋದಲ್ಲ. It has to be, baby should be brought to the breast. So the baby's position now, ಬೇಬಿಯ ತಲೆ ಮತ್ತು ಬಾಡಿ should be in one line. Neck and body of the baby should be supported with the mother's hand. ಸೊ ದೆರ್ ಆರ್ ಡಿಫ್ರೆಂಟ್ ಪೊಸಿಷನ್ಸ್ ಸರ್, ಲೈಕ್ ನೀವು ಹೇಳಿದ್ರಿ ಕ್ರೇಡಲ್ ಅಂತೀವಿ, ಅಂತಂದರೆ ಕೂಸಿನ ತಲೆ ಇಸ್ ರೆಸ್ಟಿಂಗ್ ಆನ್ ದ ಮದರ್ಸ್ ಆರ್ಮ್, ಶಿ ಕ್ಯಾನ್ ಲೈ ಡೌನ್ ಆ್ಯಂಡ್ ಫೀಡ್. ಬೇಬಿಯ ತಲೆಯನ್ನು ತಾಯಿಯ ಪಾಮ್ಸ್ ಅಲ್ಲಿ ಹಿಡ್ಕೊಂಡ್ಬಿಟ್ಟು ದೆನ್ ಯು ಬ್ರೆಸ್ಟ್ ಫೀಡ್. ಸೊ ದೆರ್ ಆರ್ ಡಿಫ್ರೆಂಟ್ ಪೊಸಿಷನ್ಸ್ ವಿಚ್ ಹೆಲ್ಪ್, ಅಂದ್ರೆ ತಾಯಿ ಯಾವ ಪೊಸಿಷನ್ ಅಲ್ಲಿ ಕಂಫರ್ಟೇಬಲ್ ಆದ್ರೆ ಆ ಪೊಸಿಷನ್ ಅಲ್ಲಿ. ಹೇಗೆ ಮೇಡಮ್ ಪಾಪ ಅರಿವು ಇದನ್ನ ತಾವೇನಾದ್ರೂ ಪ್ರಾಕ್ಟೀಸ್ ಮಾಡಿಸ್ತೀರಾ? ಏನಾದ್ರೂ ಇಂಥ ಸಮಸ್ಯೆಗಳು ಬಂದು ಅಂತಂದ್ರೆ ಎದುರು ನಿಂತು ತಾವು ಇದು ಹೀಗಿರ್ಬೇಕು ತಾವು ಗೈಡ್ ಮಾಡ್ತೀರಾ? ಎಸ್ ಸರ್, ಸೊ ಪಿಡಿಯಾಟ್ರಿಷಿಯನ್ಸ್, ನ್ಯೂನೆಟಾಲಜಿಸ್ಟ್, ನರ್ಸಿಂಗ್ ಸ್ಟಾಫ್ ಯಾವ ಹಾಸ್ಪಿಟಲಲ್ಲಿ ಮದರ್ಸ್ ಡೆಲಿವರ್ ಆಗ್ತಾರೆ ಸರ್, ದೇ ಆರ್ ಬೀನ್ ಟ್ರೈನ್ಡ್. ಬೇಬಿ ಫ್ರೆಂಡ್ಲಿ ಹಾಸ್ಪಿಟಲ್ ಇನಿಷಿಯೇಟಿವ್ ಅಂತ ಇರ್ತಾವೆ ಸರ್, ದೇ ಹ್ಯಾವ್ ಬೀನ್ ಟ್ರೈನ್ಡ್ ಇನ್ ಟ್ರೈನಿಂಗ್ ದ ಮದರ್ಸ್ ಆ್ಯಂಡ್ ಅವ್ರು ಆಲ್ಸೋ ಬ್ರೆಸ್ಟ್ ಫೀಡಿಂಗ್ನ ಅಸೆಸ್ಸನ್ನು ಮಾಡ್ತಾರೆ ಸರ್, ಇವರು ಸರಿಯಾಗಿ ಕೊಡ್ತಾ ಇದ್ದಾರಾ ಇಲ್ಲೋ ಆಫ್ಟರ್ ಟ್ರೈನಿಂಗ್. ಅದೆಲ್ಲ ಚೆಕ್ ಲಿಸ್ಟ್ ಇರುತ್ತೆ ಸರ್, ಅದೆಲ್ಲ ಚೆಕ್ ಲಿಸ್ಟ್ ಪಾಸ್ ಆದಮೇಲೆ ದೆನ್ ದ ಮದರ್ ಗೆಟ್ಸ್ ಡಿಸ್ಚಾರ್ಜ್ಡ್. ಅದೆಲ್ಲ ಚೆಕ್ ಲಿಸ್ಟ್ ಇದೆ ಅಂತೀರಿ ನಿಮ್ಮಲ್ಲಿ? ಎಸ್ ಸರ್, ಅದೆಲ್ಲ ಚೆಕ್ ಲಿಸ್ಟ್ ಇದೆ ಸರ್. ಸೊ ಫಸ್ಟ್ ನಾವು ಟ್ರೈನ್ ಮಾಡ್ತೀವಿ, ದೆನ್ ವಿ ಅಬ್ಸರ್ವ್, ದೆನ್ ಒನ್ಸ್ ದೇರ್ ಆರ್ ಎನಿ ಇಶ್ಯೂಸ್ ಟ್ರಬಲ್ ಶೂಟಿಂಗ್ ಮಾಡ್ತೀವಿ ಆ್ಯಂಡ್ ದೆನ್ ಓನ್ಲಿ ಇಫ್ ದೇ ಆರ್ ಫಿಟ್ ದೆನ್ ವಿ ಡಿಸ್ಚಾರ್ಜ್ ದ ಬೇಬಿ ಆ್ಯಂಡ್ ದ ಮದರ್. ಮೇಡಮ್, ಈಗ ಸ್ತನವನ್ನು ಅಂದರೆ ಮೊಲೆ ಹೇಗೆ ಕುಡಿಸ್ಬೇಕು ಅಂದರೆ ಒಂದೊಂದು ರೀತಿಯ ಕಲ್ಪನೆಗಳಿವೆ, ಒಂದೊಂದು ರೀತಿ ಸ್ವಲ್ಪ ಸೌಂದರ್ಯ ಪ್ರಜ್ಞೆ ಅದು ಇದು ಹೀಗೆಲ್ಲ ಆಗಿ ಮೊಲೆ ಕುಡಿಸೋದು ಕಡಿಮೆ ಆಗ್ತಾ ಇದೆ, ಹೀಗೆಲ್ಲ ಕೇಳಿ ಬರ್ತಾ ಇದೆ. ಇದನ್ನು ಹೇಗೆ ನೀಗುವುದು, ಇದನ್ನು ಗೆಲ್ಲುವುದು ಹೇಗೆ? ಈ ಭಾವನೆ, ಇದು ತಾಯಿ ಮತ್ತು ಮಗುವಿನ ಸಂಬಂಧ ಗಟ್ಟಿ ಆಗತ್ತೆ ಅಂತ ಹೇಳ್ತಾರೆ. ತಾಯಿ ಚೆನ್ನಾಗಿ ಮೊಲೆ ಕುಡಿಸೋದ್ರಿಂದ ಮಗುವಿನ ಮತ್ತು ತಾಯಿಯ ಸಂಬಂಧ, ಭಾವನಾತ್ಮಕವಾದ ಸಂಬಂಧ ಬೆಳೆಯುತ್ತದೆ ಅಂತಾರೆ. ಯಾವ ರೀತಿ ಮೊಲೆ ಕುಡಿಸ್ಬೇಕು, ಎಷ್ಟು ಸಲ ಕುಡಿಸ್ಬೇಕು ತಾಯಿ? ಎಸ್ ಸರ್, ಸೊ ಬ್ರೆಸ್ಟ್ ಫೀಡಿಂಗ್ ಏನಿದೆ, ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ರಿಲೇಷನ್ಶಿಪ್ ಬಿಟ್ವೀನ್ ಹರ್ ಆ್ಯಂಡ್ ಹರ್ ಬೇಬಿ. ಅದು ಎಕ್ಸ್ಪೀರಿಯನ್ಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ರೆಸ್ ಇನ್ ವರ್ಡ್ಸ್ ಸರ್. ನಾವು ವೆನ್ ವಿ ಆ್ಯಸ್ ಡಾಕ್ಟರ್ಸ್ ನಾವು ಏನು ಟ್ರೈನಿಂಗ್ ಕೊಡ್ತೀವಿ ತಾಯಂದಿರಿಗೆ ಫಾರ್ ಬ್ರೆಸ್ಟ್ ಫೀಡಿಂಗ್, ಇಟ್ ಈಸ್ ಆನ್ ಡಿಮ್ಯಾಂಡ್ ಫೀಡಿಂಗ್. ಅಂತಂದರೆ ಮಗು ಯಾವಾಗ ಹೇಳುತ್ತೆ, ಯಾವಾಗ ಹಸು ಆಗುತ್ತೆ, ಯಾವಾಗ ಅಳುತ್ತೆ, ವೆನ್ ವಿ ನೋ ದಟ್ ಬೇಬಿ ಈಸ್ ಹಂಗ್ರಿ, ಆ ಕ್ಯೂಸನ್ನು ಐಡೆಂಟಿಫೈ ಮಾಡಿ ವಿ ಫೀಡ್ ದ ಬೇಬಿ. ಯೂಶ್ವಲಿ ಏನಂತಾರೆ, ಫಸ್ಟ್ 3 ಮಂತ್ಸಿಗೆ 3 ತಾಸಿಗಿಂತ ಜಾಸ್ತಿ ಗ್ಯಾಪ್ ಬಿಡಬಾರ್ದು. ಎವ್ರಿ 3 hours ವಿ ಹ್ಯಾವ್ ಟು ಬ್ರೆಸ್ಟ್ ಫೀಡ್. ಸೊ ಬ್ರೆಸ್ಟ್ ಫೀಡಿಂಗ್ ಭಾಳ ಏನು ಕೇಳ್ತಾರೆ ಅಂತಂದರೆ ಎಷ್ಟು ಹೊತ್ತಿಗೆ ಕುಡಿಸ್ಬೇಕ್ರಿ ಅಂತಂದು ಕೇಳ್ತಾರೆ. ಸೊ ದ್ಯಾಟ್ ಈಸ್ ನಾಟ್ ಸ್ಟ್ಯಾಂಡರ್ಡ್ ಸರ್. ಅದೇನಾಗುತ್ತೆ, ಕೂಸ್ ಬೆಳ್ದಂಗೆ ಅದ್ರದ್ದು ಎಫಿಷಿಯನ್ಸಿ ಜಾಸ್ತಿ ಆಗ್ತದೆ. ಮೊದಲು 10 ನಿಮಿಷ ತೊಗೊಳ್ಳೋದು 5 ನಿಮಿಷಲ್ಲಿ ಮುಗಿಸ್ಬೋದು. ಬಟ್ ದ ಡಿಕ್ಟಿಮ್ ಇಸ್ ದ ಬ್ರೆಸ್ಟ್ ಮಿಲ್ಕ್ ಆಲ್ಸೋ. ಇನಿಷಿಯಲ್ ಪಾರ್ಟ್ ಏನಿರ್ತದೆ ಸರ್, ಅದು ಲಿಕ್ವಿಡೇ ಇರ್ತದೆ, ವಾಟರ್ ಇರ್ತದೆ, ವಿಚ್ ಇಸ್ ಕಾಲ್ಡ್ ಎಸ್ ಫೋರ್ ಮಿಲ್ಕ್. ಇಟ್ ಕ್ವೆಂಚಸ್ ಓನ್ಲಿ ದ ಥರ್ಸ್ಟ್, ಇಟ್ ಡಸಂಟ್ ಸೆಟೈಟ್ ದ ಹಂಗರ್. ಬಟ್ ಅದು ಹೈಂಡ್ ಮಿಲ್ಕ್ ಏನಿರುತ್ತೆ ಸರ್, ಅದರಲ್ಲಿ ಪ್ರೋಟೀನ್, ಫ್ಯಾಟ್, ಕಾರ್ಬೋಹೈಡ್ರೇಟ್ ಎಲ್ಲ ಇರುತ್ತೆ. ಸೊ ದ್ಯಾಟ್ ಈಸ್ ಒನ್ ವಿಚ್ ಸಟೈಟ್ಸ್ ದ ಹಂಗರ್ ಆಫ್ ದ ಬೇಬಿ. ಸೊ ಈ ತಾಯಿ ಒಂದೇನು ಒಂದು ಬ್ರೆಸ್ಟಲ್ಲಿ ಫುಲ್ ಫೀಡ್ ಕೊಡಬೇಕು ಅಂತಂದರೆ ಸ್ಟಾರ್ಟ್ ಟು ಎಂಡ್ ಅವ್ರ ಬ್ರೆಸ್ಟ್ ಎಂಟಿ ಆಗೋ ಫೀಲಿಂಗ್ ಬರುವವರೆಗೆ ಅವ್ರು ಆ ಬ್ರೆಸ್ಟಿಗೆ ಫೀಡ್ ಮಾಡ್ಬೇಕು. ಅದು ಒನ್ಸ್ ಎಂಟಿ ಆದಮೇಲೆ ದೆನ್ ಯು ಲ್ಯಾಚ್ ಆನ್ ಟು ದ ಸೆಕೆಂಡ್ ಬ್ರೆಸ್ಟ್. ಆಮೇಲೆ ಈ ಟೈಮ್ ರೈಟ್ ಬ್ರೆಸ್ಟಲ್ಲಿ ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟ್ ಟೈಮ್ ಫೀಡ್ ಮಾಡುವಾಗ ಲೆಫ್ಟ್ ಬ್ರೆಸ್ಟಿಂದ ಸ್ಟಾರ್ಟ್ ಮಾಡ್ಬೇಕು ಸರ್ ಅವರು. Yes sir. So there are indications which say whether breastfeeding is adequate or not. Like if the baby is passing
6-8 ಸರ್ತಿ ಯೂರಿನ್ ಪಾಸ್ ಮಾಡ್ತಾ ಇತ್ತು ಬೇಬಿ, 3-4 ಸರ್ತಿ ಸ್ಟೂಲ್ ಪಾಸ್ ಮಾಡ್ತಾ ಇತ್ತು. ದೆರ್ ಇಸ್ ಅ ಸ್ಟಡಿ ವೇಟ್ ಗೇನ್. ಇಫ್ ದ ಬೇಬಿ ಈಸ್ ಸ್ಲೀಪಿಂಗ್ ಹ್ಯಾಪಿಲಿ ಬಿಟ್ವೀನ್ ದ 2 ಫೀಡ್ಸ್, ದೆನ್ ವಿ ಸೇ ದಟ್ ಬ್ರೆಸ್ಟ್ ಫೀಡಿಂಗ್ ಅಡಿಕ್ವೇಟ್ ಇದೆ ಅಂತ ಹೇಳ್ಬೋದು ಸರ್. ಮೇಡಮ್, ಎಷ್ಟು ತಿಂಗಳು ಆಗುವವರೆಗೂ ಮೇಲಿನ ಆಹಾರ ಕೊಡಲೇಬಾರ್ದು ಅಂತ ನಿಯಮ ಇದೆ? ಮಗುವಿಗೆ ಬರೀ ತಾಯಿ ಎದೆ ಹಾಲು ಬಿಟ್ಟರೆ ಬೇರೆ ಏನೂ ಕೊಡಬಾರ್ದು ಅಂತಾರೆ. ಎಷ್ಟು ತಿಂಗಳವರೆಗೂ ಇದನ್ನು ಅನುಸರಣೆ ಮಾಡಬೇಕು? ಎಸ್ ಸರ್. ಸೊ ಬಿಫೋರ್ ನಾ ಅಲ್ಲಿ ಆ ಪಾಯಿಂಟಿಗೆ ಹೋಗೋಕ್ಕಿಂತ ಮುಂಚೆ ಸರ್, ಒನ್ ಥಿಂಗ್ ದಟ್ ಐ ವುಡ್ ಲೈಕ್ ಟು ಸೇ. ಸೊ ಇದು ಭಾಳ ಕಾಮನ್ ಪ್ರಾಕ್ಟೀಸ್ ಇದೆ ಸರ್. ಎಲ್ಲ ಮಗು ಹುಟ್ಟಿದ ತಕ್ಷಣ ಪ್ರೀ ಲ್ಯಾಕ್ಟಿಯಲ್ ಫೀಡ್ಸ್ ಅಂತ ಕೊಡ್ತಾರೆ. ವಾಟ್ ಇಸ್ ದಟ್? ಹನಿ ಆರ್ ದೇ ಗಿವ್ ಶುಗರ್ ವಾಟರ್ ಆರ್ ಬೆಲ್ಲ. ಹಾಲು ಕೊಡೋಕ್ಕಿಂತ ಮುಂಚೆ ಇದನ್ನು ಕೊಡ್ತಾರೆ. ಜೇನುತುಪ್ಪ ಆಗಲಿ, ಸಕ್ಕರೆ ನೀರಾಗಲಿ ಅಥವಾ ಬೆಲ್ಲ ಆಗಲಿ. ದಿಸ್ ಇಸ್ ಅಬ್ಸಲ್ಯೂಟ್ಲಿ ನೋ. ಇಟ್ ಇಸ್ ಅ ಡಿಸಾಸ್ಟರ್. ಕೊಡಬಾರ್ದು ಸರ್. ಜೇನುತುಪ್ಪ ಆಮೇಲೆ ಸಕ್ಕರೆ ನೀರು ಅದು ಏನು ಬೇಡ, ಏನೂ ಇಲ್ಲ. ಅಬ್ಸಲ್ಯೂಟ್ಲಿ ನೋ ಪ್ರೀ ಲ್ಯಾಕ್ಟಿಯಲ್ ಫೀಡ್ಸ್. ಯು ಕ್ಯಾನ್ ಅಂತೀವಿ ಸರ್ ಪ್ರೀ ಲ್ಯಾಕ್ಟಿಯಲ್ ಫೀಡ್ಸ್. ಓನ್ಲಿ ಮದರ್ಸ್ ಮಿಲ್ಕ್, exclusive breast milk for 6 months is recommended as per all national and international bodies. ಸೊ ಅವಾಗ ಏನು ಅಲೌಡ್ ಇದೆ? ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್, ಬೇಬಿಗೆ ಏನರೆ ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಏನಾದರೂ ಆದರೆ, ವಾಂತಿ ಭೇದಿ ಆದರೆ ORS ಇಸ್ ಅಲೌಡ್ ಸರ್. ಸಪ್ಲಿಮೆಂಟ್ಸ್, ವಿಟಮಿನ್ಸ್, ಮಲ್ಟಿವಿಟಮಿನ್ಸ್ ಆಗಲಿ ಅಥವಾ ವಿಟಮಿನ್ ಡಿ ಆಗಲಿ, ಈ ಔಷಧಿ ಆಗಲಿ, ಮೆಡಿಸಿನ್ಸ್, ಓನ್ಲಿ ದೀಸ್ ಆರ್ ಅಲೌಡ್ ಸರ್. ಅದು ಬಿಟ್ಟರೆ ಬೇರೆ ಏನೂ ಅಲೌಡ್ ಇಲ್ಲ. ಕೌಸ್ ಮಿಲ್ಕ್, ಬಫೆಲೋಸ್ ಮಿಲ್ಕ್, ಪ್ರೀ ಲ್ಯಾಕ್ಟಿಯಲ್ ಫೀಡ್ಸ್, ಹನಿ, ಶುಗರ್, ಗ್ರೈಪ್ ವಾಟರ್ is not allowed at all. ಹೌದಾ? Yes sir. Up to 6 months. Up to 6 months. Exclusive breastfeeding ಅಂತೀವಿ ಸರ್. 6 ತಿಂಗಳವರೆಗೆ ತಾಯಿಯ ಎದೆ ಹಾಲಲ್ಲದೆ ಮತ್ತೇನೂ ಕುಡಿಸಬಾರದು ಅಂತ ತಜ್ಞ ವೈದ್ಯರು ಹೇಳ್ತಾ ಇದ್ದಾರೆ. ಜೇನುತುಪ್ಪ ಆಗಲಿ, ಸಕ್ಕರೆ ನೀರಾಗಲಿ ಮತ್ತು ಬೆಲ್ಲದ ನೀರಾಗಲಿ ಇದು ಏನೂ ಕುಡಿಸಬಾರ್ದು. ಮೇಡಮ್, ಮಗುವಿಗೆ ಇದು ಸಾಕಾಗುತ್ತಾ? ಇಷ್ಟೇ ಇದ್ದರೆ ಸಾಕಾ? ಏನು 6 ತಿಂಗಳವರೆಗೂ ಏನು ಮೇಲಿನ ಆಹಾರ ಏನು ಬೇಡ ಅಂತೀರಾ? ಮಗು ಒಂದೇ ಸವನೆ ಅಳ್ತಾ ಇದೆ ರೀ, ಹೊಟ್ಟೆ ತುಂಬ್ತಾ ಇಲ್ರಿ ಅಂತ ಹೀಗೆಲ್ಲ ಕೇಸಸ್ ಬರ್ತಾ ಇವೆ. ಇಂಥ ಸಂದರ್ಭದಲ್ಲಿ ಏನು ಮಾಡ್ಬೇಕು ಅವರು? ಎಸ್ ಸರ್, ದಿಸ್ ಆಲ್ಸೋ ಒನ್ ಮೋಸ್ಟ್ ಫ್ರೀಕ್ವೆಂಟ್ ಕ್ವಶನ್ ಸರ್. ಏನು ಪೇರೆಂಟ್ಸ್ ಬರ್ತಾರೆ, ಇಲ್ಲ ಕೂಸು ಹೊಟ್ಟೆ ತುಂಬಾಕತ್ತೈತಿಲ್ಲ, ಯಾರಿಗೆ ಗೊತ್ತ್ರಿ, ಹಾಲು ಸಾಲಕತ್ತೈತಿಲ್ಲ, ನಾವು ಬೇರೆ ಮ್ಯಾಗಿಂದ ಸಕ್ಕರೆ ನೀರು ಕೊಡೋನೇನ್ರಿ, ಆಕಳ ಹಾಲು ಕೊಡೋನೇನ್ರಿ ಅಂತಂದು ಹೇಳಿ. ಸರ್, ಸೊ ಕೂಸು ಅಳಾಕತ್ತೈತಿ ಅಂತಂದು ಹೇಳ್ತಾರಲ್ರಿ, ದ್ಯಾಟ್ ಕುಡ್ ಬಿ ಬಿಕಾಸ್ ಆಫ್ ಮೆನಿ ಅದರ್ ರೀಸನ್ಸ್, ನಾಟ್ ಓನ್ಲಿ ಹಂಗರ್. ಇಫ್ ಯುವರ್ ಬೇಬಿ ಇಸ್ ಪಾಸಿಂಗ್ ಯೂರಿನ್, ಗೇನಿಂಗ್ ವೇಟ್, ಫೀಡ್ ರಿಲೇಟೆಡ್ ಇಶ್ಯೂ ಇಲ್ಲ. ದೇರ್ ಮೈಟ್ ಬಿ ಅದರ್ ರೀಸನ್ಸ್. ಬೇಬಿ ಯೂರಿನ್ ಪಾಸ್ ಮಾಡಿರ್ಬೋದು, ಸ್ಟೂಲ್ ಪಾಸ್ ಮಾಡಿರ್ಬೋದು, ಹೊಟ್ಟೆ ನೋವು ಇರ್ಬೋದು ಬೇಬಿಗೆ, ಅಥವಾ ಶಕೆ ಆಗ್ತಾ ಇರ್ಬೋದು. ದೇರ್ ಮೈಟ್ ಬಿ ಮೆನಿ ಮಲ್ಟಿಪಲ್ ರೀಸನ್ಸ್. ನಾವು ಆ ರೀಸನ್ಸ್ ಕಂಡ್ಕೊಳ್ಬೇಕ್ರಿ, ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ದಟ್ ವೆದರ್ ಮಿಲ್ಕ್ ಇಸ್ ಸಫಿಷಿಯಂಟ್ ಆರ್ ನಾಟ್. ಅದನ್ನು ನೋಡ್ಕೋಬೇಕಂತ. ಎಸ್ ಸರ್, ನೋಡ್ಕೊಳ್ಬೇಕು. ಮೇಡಮ್, ಹೀಗೂ ಇದೆ, ತಾಯಿಯ ಎದೆಯಲ್ಲಿ ಮಗುವಿಗೆ ಬೇಕಾದಷ್ಟು ಹಾಲು ಉತ್ಪತ್ತಿ ಆಗ್ತಾ ಇಲ್ಲ ಅಂತನೂ ಒಂದು ಅಭಿಪ್ರಾಯ ಕೇಳಿ ಬರ್ತದೆ. ಆಗಾಗ ತಾಯಿ ಎದೆ ಹಾಲು ಚೆನ್ನಾಗಿ ಉತ್ಪತ್ತಿ ಆಗಬೇಕಂದ್ರೆ ಯಾವ ರೀತಿ ಆಹಾರ ತಗೋಬೇಕಂತೀರ? ಏನು ಮಾಡಿ? ಎಸ್ ಸರ್, ಸೊ ದಿಸ್ ಇಸ್ ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ತಾಯಿ ವೆಲ್ ಬೀಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹರ್ ಟು ಪ್ರೊಡ್ಯೂಸ್ ಅಡಿಕ್ವೇಟ್ ಮಿಲ್ಕ್. ಆವಾಗ ಏನಂತಂದರೆ, ಒನ್ ಥಿಂಗ್ ಇಸ್ ರೂಮಿಂಗ್ ಇನ್. ತಾಯಿ ಮತ್ತು ಮಗುವನ್ನು ಸೆಪ್ರೇಟ್ ಮಾಡಬಾರ್ದು ಸರ್. ಇಮೋಷ್ನಲಿ ದ್ಯಾಟ್ ಕಾಸಸ್ ಅ ಲಾಟ್ ಆಫ್ ಸಪ್ರೆಷನ್. ತಾಯಿನ ಯಾವಾಗ ಖುಷಿಯಾಗಿಡಬೇಕು. ಹರ್ ಇಮೋಷನಲ್ ವೆಲ್ ಬೀಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್ ಇಸ್ ಲೈಕ್ ಯು ಸೆಡ್, ನ್ಯೂಟ್ರಿಷನ್, ತಾಯಿಯ ನ್ಯೂಟ್ರಿಷನ್. ಸರ್, ಈಗ ಹೊರಗಡೆ ಊಟ ಸ್ಪೈಸಿ ಆ್ಯಂಡ್ ಆಯಿಲಿ ಬಿಟ್ಟರೆ ಬಾಕಿ ಏನು ಆಬ್ಸಲ್ಯೂಟ್ ಕಾಂಟ್ರಾ ಇಂಡಿಕೇಶನ್ ಇಲ್ಲ. ದೇರ್ ಆರ್ ಮೆನಿ ಮಿತ್ಸ್ ಆ್ಯಂಡ್ ಬಿಲೀಫ್ಸ್. ಬಿಸಿ ನೀರೇ ಕೊಡಬೇಕು, ಸಪ್ಪಂದು ಊಟ ಕೊಡಬೇಕು, ಬಟ್ ಲೆಸ್ ಸ್ಪೈಸಿ. ಡಸ್ ನಾಟ್ ಮೀನ್ ರೆಗ್ಯುಲರ್ ಬಿಟ್ಟು ಅವ್ರು ಬೇರೆ ಏನು ಸ್ಪೆಸಿಫಿಕಲಿ ಹಿಂಗೆ ತಯಾರು ಮಾಡ್ತಾರೆ, ಆ ಥರ ಏನೂ ಅವಶ್ಯಕತೆ ಇಲ್ಲ. ಎಕ್ಸ್ಟ್ರಾ ನ್ಯೂಟ್ರಿಷನಲ್ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಆಗಲಿ, ಉಂಡಿ ಆಗಲಿ, ಸ್ವೀಟ್ ಆಗಲಿ, ರೊಟ್ಟಿ ಆರ್ ಅವರ್ ರೂಟೀನ್ ಪಲ್ಯ ಅದೇನು ತಿಂತಾರೆ ಅದೆಲ್ಲ ರೂಟೀನ್ ಡಯಟ್ ಇರಬೇಕು. ಎಕ್ಸೆಪ್ಟ್ ಹೊರಗಡೆ ಊಟ ಮಾಡಬಾರ್ದು. ಆಯಿಲಿ ಆ್ಯಂಡ್ ಸ್ಪೈಸಿ ಸ್ವಲ್ಪ ಕಡಿಮೆ. ಅದು ಬಿಟ್ಟರೆ ಎಸ್ ಶೇಂಗಾ ಉಂಡಿ ತೊಗೋಬೋದು. ಅದರಿಂದ ಕೂಸಿಗೆ ಗ್ಯಾಸ್ ಆಗ್ತದೆ, ಭಾಳ ಅಳಕತ್ತದ ಕೂಸ. ದಟ್ ಈಸ್ ಆಲ್ ಮಿತ್. ಸೊ ಅಬ್ಸಲ್ಯೂಟ್ಲಿ ತಾಯಿ ಏನು ತೊಗೊತಾರ ಅದರದ್ದು ಬೇಬಿನ ಹೊಟ್ಟಿಗೆ ಏನೂ ಸಂಬಂಧ ಇಲ್ಲ ಸರ್. ಎಸ್, ನ್ಯೂಟ್ರಿಯೆಂಟ್ಸ್ ಆಫ್ ಕೋರ್ಸ್ ಇಸ್ ಗೆಟಿಂಗ್ ಪ್ರಿಪೇರ್ಡ್ ಫ್ರಮ್ ಮದರ್ಸ್ ನ್ಯೂಟ್ರಿಷನ್, ಬಟ್ ಅಬ್ಸಲ್ಯೂಟ್ಲಿ ಅವ್ರು ಏನು ತಿಂತಾರೆ ಅದ್ರ ಮೇಲೆ ಏನೂ ಡಿಪೆಂಡೆಂಟ್ ಇಲ್ಲ ಸರ್. ಭಾಳ ಜಾಸ್ತಿ ಖಾರ ತಿಂದ್ರೆ ತಾಯಿಗೆ ಅಸಿಡಿಟಿ ಆದ್ರೆ ಕೂಸಿಗೆ ತ್ರಾಸ ಆಗ್ತದೆ. ಈ ಥರ ಆ ಥರದ್ದು ಏನೂ ಇಲ್ಲ. ಬೇಬಿ ಡಯಟಿಗೆ ಏನೂ ರಿಲೇಟೆಡ್ ಇಲ್ಲ ಸರ್. ಇಟ್ ಈಸ್ ಓನ್ಲಿ ರಿಲೇಟೆಡ್ ಟು ಮದರಿಗೆ ತ್ರಾಸ ಆಗ್ತದೆ ಅಂತಂದ್ರೆ, ಸ್ಪೈಸಿ ಫುಡ್ ಜಾಸ್ತಿ ತಿಂದರೆ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಆಗ್ಬೋದು, ತಾಯಿಗೆ ತ್ರಾಸ ಆಗಬಹುದು. ಅದಕ್ಕೆ ವಿ ಸೇ ದ್ಯಾಟ್ ಔಟ್ಸೈಡ್ ಫುಡ್ ಸ್ಪೈಸಿ ಆ್ಯಂಡ್ ಆಯಿಲಿ ಸ್ವಲ್ಪ ಕಡಿಮೆ ಮಾಡಿರಿ. ಉಳ್ದಿದ್ದು ಎಲ್ಲ ನಿಮ್ಮ ಡಯಟ್ ನಾರ್ಮಲ್ ಇಡ್ರಿ. ಕೆಲವೊಬ್ರು ಏನು ಮಾಡ್ತಾರೆ ಸರ್, ಬಿಸಿ ಬಿಸಿ ನೀರು ಕುಡಿತಾರೆ. ದಟ್ ಈಸ್ ಅ ವೆರಿ
ಅನದರ್ ವೆರಿ ಕಾಮನ್ ಈಗೇನದ ಸರ್, ಬ್ರೆಸ್ಟ್ ಮಿಲ್ಕ್ ಇಸ್ ಆಲ್ಮೋಸ್ಟ್ 70-80% ವಾಟರ್ ಸರ್. ಹೌದಾ? ಈಗ ತಾಯಿ ಕುದಿಯೋ ನೀರು ಕುಡಿಯಕ್ಕೆ ಕೊಟ್ರೆ ಅವ್ರು ಹೆಂಗೆ ಕುಡಿಬೇಕ್ರಿ? ಸೊ ನೀರಿನ ಕಂಟೆಂಟ್ ಕಡಿಮೆ ಆದ್ರೆ ಆಟೋಮೆಟಿಕಲಿ ತಾಯಿ ಮಿಲ್ಕ್ ಪ್ರೊಡಕ್ಷನ್ ಆಲ್ಸೋ ವಿಲ್ ರೆಡ್ಯೂಸ್. ಸೊ ಆ ಥರದ ಏನೂ ಪ್ರಾಕ್ಟೀಸ್ ಇಲ್ಲ. ನಾರ್ಮಲಿ ಡ್ಯೂರಿಂಗ್ ನಾರ್ಮಲ್ ಡೇಸ್, ಬ್ರೆಸ್ಟ್ ಫೀಡಿಂಗ್ ಅಲ್ಲದೆ ನಾರ್ಮಲ್ ಡೇಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಗಲಿ ಅದಕ್ಕಿಂತ ಮುಂಚೆ ಆಗಲಿ ಎಂಥ ನೀರು ಕುಡಿತಿದ್ರೋ ಅದನ್ನೇ ಕಂಟಿನ್ಯೂ ಇಡ್ಬೇಕು ಸರ್. ಸ್ವಲ್ಪ ನೀರು ಹೆಚ್ಚು ಕುಡಿಬೇಕು, ನೀರು ಜಾಸ್ತಿ ಕುಡಿಬೇಕು ಸರ್, ನೀರು ಜಾಸ್ತಿ ಕುಡಿಬೇಕು. ಆ್ಯಂಡ್ ಗ್ಯಾಲೆಕ್ಟೋಗಾಕ್ಸ್ ಅಂತಂದ್ರೆ ಮಿಲ್ಕ್ ಪ್ರೊಡ್ಯೂಸಿಂಗ್ ಪದಾರ್ಥಗಳೇನು ಅಂತಂದು ಹಿಂಗೆ ಸ್ಪೆಸಿಫಿಕಲಿ ಕೇಳಿದ್ವಿ ಅಂತಂದ್ರೆ ಅಂಟಿನ ಉಂಡಿ ಆಗಲಿ, ಡ್ರೈ ಫ್ರೂಟ್ಸ್ ಉಂಡಿ ಆಗಲಿ, ಮೆಂತೆ ಬೀಜ ಸೋಕ್ ಮಾಡಿ ಅದನ್ನು 1 ಟೀ ಸ್ಪೂನ್ ಬೆಳಿಗ್ಗೆ ತೊಗೊಂಡ್ರೆ, ಅವ್ರ ಮೆಂತೆ ಪಲ್ಯ ಆ್ಯಂಡ್ ಬೆಲ್ಲ, ಈ ಥರದ್ದು ಎಲ್ಲ ಸಬ್ಸ್ಟೆನ್ಸಸ್ ಏನಿರ್ತಾವೆ ಸರ್, ದೇ ಆರ್ ಗ್ಯಾಲೆಕ್ಟೋಗಾಕ್ಸ್. ಅಳವಿ ಅಂತೀವಿ ಸರ್ ನಾವು ಕನ್ನಡದಲ್ಲಿ, ಅಳವಿ. ಸೊ ಅಳವಿ ಆಗಲಿ ಆ್ಯಂಡ್ ವೈಟ್ ಪಾಪಿ ನೋಡ್ರಿ, ಆಲ್ ದೀಸ್ ಆರ್ ನಮ್ಮ ಕಿಚನಲ್ಲೇ ಇದಾವೆ ಸರ್ ಭಾಳಷ್ಟು ಐಟಮ್ಸ್ ವಿಚ್ ಆರ್ ಮೆಡಿಸಿನಲ್. ಮೇಡಮ್, ನಮ್ಮ ಭಾಗದಲ್ಲಿ ರೊಟ್ಟಿ, ತೊಗರಿ ಬೇಳೆ ಬೇಳೆ ಚೆನ್ನಾಗಿ ಉಪಯೋಗಿಸ್ಬೋದು, ಏನು ತೊಂದರೆ? ಎಸ್ ಸರ್, ಅಬ್ಸಲ್ಯೂಟ್ಲಿ ನೋ ಕಾಂಟ್ರಾಂಡಿಕೇಶನ್. ಏನು ಡಯಟ್ ಇತ್ತಲ್ಲ ಸರ್ ಅವ್ರದ್ದು ಮೊದಲಿಂದ, ಅದನ್ನೇ ಫಾಲೋ ಮಾಡ್ಬೇಕು ಅವರು. ಎನಿ ಸ್ಪೆಷಲ್ ಡಯಟ್ ಅಂತಂದರೆ ನ್ಯೂಟ್ರಿಷನ್ ರಿಚ್ ಮಾಡಬೇಕು, ಹೊರತಾಗಿ ಅವ್ರದ್ದು ಇದು ತಿನ್ಬೇಡ, ಅದು ತಿನ್ಬೇಡ, ಇದು ಬೇಡ, ಅದು ಬೇಡ, ನೀ ಬಾಳೆಹಣ್ಣು ತಿಂದ್ರೆ ಕೂಸಿಗೆ ನಿಮೋನಿಯಾ ಆಗ್ತದೆ, ಕೆಮ್ಮು ಬರ್ತದೆ, ಶೀನ ಬರ್ತದೆ, ಅದೆಲ್ಲ ಇಸ್ ಆಲ್ ಮಿತ್ ಸರ್. ಅದರಲ್ಲೇನು ಎಲ್ಲ ತಿನ್ಬೋದು ಸರ್ ಅವರು, ಎಕ್ಸೆಪ್ಟ್ ಹೊರಗಡೆ ಊಟ ಆಯಿಲಿ ಆ್ಯಂಡ್ ಸ್ಪೈಸಿ ಸ್ವಲ್ಪ ಕಡಿಮೆ ಅಷ್ಟೇ. ಎಣ್ಣೆ ಪದಾರ್ಥ ಕಡಿಮೆ ತಿಂದರೆ ಸಾಕು. ನಮ್ಮ ಭಾಗದಲ್ಲಿ ಏನು ಸಹಜವಾಗಿ ರೊಟ್ಟಿ ಇದೆ, ಬೇಳೆ ಇದೆ, ಚಪಾತಿ ಇದೆ, ಮತ್ತು ಅನ್ನ ಸಾರು ಇದೆಲ್ಲನೂ ತೊಗೊಳ್ಬಹುದು. ಸ್ವಲ್ಪ ಬಾಣಂತಿ ಅವಸ್ಥೆಯಲ್ಲಿ ತುಪ್ಪ ಇದೆಲ್ಲ ಹೆಚ್ಚಿಗೆ ಕೊಡೋದು ಒಂದು ವಾಡಿಕೆ ಇದೆ, ತುಪ್ಪ ಕೊಡಬಹುದಾ? ಎಸ್ ಸರ್, ಕೊಡ್ಬೋದು ಸರ್, ಅದ್ರಾಗ ಏನು ಅಬ್ಸಲ್ಯೂಟ್ಲಿ ನೋ ಕಾಂಟ್ರಾಂಡಿಕೇಶನ್. ನಾರ್ಮಲಿ ಏನು ತೊಗೊಂತಿದ್ರೆ ಆ ಲೆವೆಲ್ಗೆ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಉಂಡೆಯಲ್ಲಿಗೆ ಹಾಕ್ತಾರೆ, ದಟ್ ಈಸ್ ಆಲ್ಸೋ ನಾಟ್ ಅ ಪ್ರಾಬ್ಲಮ್. ಇಟ್ ಈಸ್ ಗುಡ್ ಫಾರ್ ದ ಬೇಬಿ ಆ್ಯಂಡ್ ಫಾರ್ ದ ಮದರ್. ಈ ಮಗುವಿಗೆ ಈ ಪಾಪ ಒಂದೊಂದ್ಸಲ ಹೀಗೂ ಕೇಳಿದ್ದೇವೆ, ತಾಯಿ ನಿದ್ರೆ ಮಾಡ್ತಾ ಇರ್ತಾಳೆ, ಮಗು ಎದ್ದು ಹಾಲು ಕುಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ, ಏನೋ ಒಂದು ಅರೆ ಕಣ್ಣು ಮುಚ್ಚಿಕೊಂಡು ಅರ್ಧ ಕಣ್ಣು ತೆರೆದು ನಿದ್ದೆಗಣ್ಣಲ್ಲಿ ಮಲೆ ಹಾಲು ಕುಡ್ಸೋಕೆ ಪ್ರಯತ್ನ ಮಾಡ್ತಾರೆ. ಇದರಿಂದ ಏನಾದರೂ ಅಪಾಯ ಆಗಬಹುದಾ ಮಗುವಿಗೆ? ಸರ್ ಆ ಥರದ್ದೇನೂ ಪ್ರಾಬ್ಲಮ್ ಇಲ್ಲ ಸರ್, ಬಟ್ ಫೀಡಿಂಗ್ ಆದ ತಕ್ಷಣ ಸ್ವಲ್ಪ ಬರ್ಪಿಂಗ್ ಅಂತಂದರೆ ಡೆಕರ್ಕಿ ತೆಗಿಯೋದು ಅಂತೀವಲ್ಲ ಸರ್. ಸೊ ಫೀಡಿಂಗ್ ಮಾಡಾದ ತಕ್ಷಣ ಒಂದು 5 to 10 minutes ಬೇಬಿನ ಹೆಗಲ ಮೇಲೆ ಇಟ್ಕೊಂಡು ಸ್ವಲ್ಪ ಬರ್ಪಿಂಗ್ ಡೇಕರ್ಕಿ ತೆಗಿಬೇಕು ಸರ್. ಇಲ್ಲ ಅಂತಂದರೆ ಯೂಶ್ವಲಿ ಟರ್ನ್ ಬೇಬೀಸ್ ಅಂತಂದರೆ ದಿನ ತುಂಬಿದ ತಕ್ಷಣ ಹುಟ್ಟಿರೋ ಬೇಬೀಸ್ಗೆ ಯೂಶ್ವಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಚಿಕ್ಕದಿರೋ ಹುಡುಗರು ದಿನೇ ತುಂಬೋಕ್ಕಿಂತ ಮೊದಲೇ ಹುಟ್ಟಿರೋ ಬೇಬೀಸ್ಗೆ ಆಸ್ಪಿರೇಷನ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ಹಾಲೇನು ಶ್ವಾಸಕೋಶನಲ್ಲಿ ಹೋಗಿ ಸ್ವಲ್ಪ ತೊಂದರೆ ಮಾಡೋ ಚಾನ್ಸ್ ಇರುತ್ತೆ ಸರ್. ಅದರ್ವೈಸ್ ಡೇಕರ್ಕಿ ತೆಗೆದ್ರೆ ಸ್ವಲ್ಪ ಗಾಳಿ ಎಲ್ಲ ಹೋಗಿ ಅದು ಸರಿಯಾಗಿ ಹಾಲು ಸೆಟ್ಲ್ ಆಗುತ್ತೆ ಎಲ್ಲ ಕಡೆ. ಮೇಡಮ್, ಒಂದೊಂದ್ಸಲ ಕೇಳಿದ್ದೇನೆ, ಈ ತಾಯಿ ಎದೆಯಲ್ಲಿ ಮಗುವಿಗಾಗಿ ಹಾಲು ಕಡಿಮೆ ಇದ್ದರೆ ಅದೇನು ಇಂಜೆಕ್ಷನ್ ಕೂಡ ಕೊಡ್ತಾರೆ ಅಂತ ಹಾಗೇನೂ ಇದೆ, ಸಾಧ್ಯತೆ ಇದೆಯಾ? ಇಂಜೆಕ್ಷನ್ಸ್ ಏನೂ ಅವೈಲೇಬಲ್ ಇಲ್ಲ ಸರ್ ಆ ಥರ. ದೇರ್ ಆರ್ ಮೆಡಿಸಿನ್ಸ್ ಸರ್, ಬಟ್ ದೇ ಹೆಲ್ಪ್ ಓನ್ಲಿ ಟು ಸಮ್ ಎಕ್ಸ್ಟೆಂಟ್ ಸರ್. ಬಟ್ ದ್ಯಾಟ್ ಈಸ್ ಅಗೇನ್ ಬೇಸ್ಡ್ ಆನ್ ದ ಪ್ರಿಸ್ಕ್ರಿಪ್ಷನ್ ದಟ್ ಈಸ್ ಬೀಯಿಂಗ್ ಗಿವನ್ ಬೈ ದ ಡಾಕ್ಟರ್ಸ್. ಅದ್ರ ಹೊರತಾಗಿ ಡಾಕ್ಟರ್ ಸಜೆಸ್ಟ್ ಮಾಡಿ ರೆಕಮೆಂಡ್ ಮಾಡಿದರೆ ಅಷ್ಟೇ ಆ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ಬೋದು. ಬಟ್ ಇಂಜೆಕ್ಷನ್ಸ್ ಆ ಥರ ಏನೂ ಅವೈಲೇಬಲ್ ಇಲ್ಲ ಸರ್. ಒಂದೊಂದ್ಸಲ ಟ್ವಿನ್ ಬೇಬೀಸ್ ಹುಡ್ತವೆ. ಎಸ್ ಸರ್, ಅವಳಿ ಜವಳಿ. ಇಂಥ ಸಂದರ್ಭದಲ್ಲಿ ತಾಯಿ ಎರಡೂ ಮಗುವಿಗೆ ಹಾಲು ಉಣಿಸ್ಬೇಕು, ಎದೆ ಹಾಲು ಉಣಿಸ್ಬೇಕು. ಇಂಥ ಸಂದರ್ಭದಲ್ಲಿ ಹೌ ಟು ಬ್ಯಾಲೆನ್ಸ್, ಏನು ಮಾಡಬೇಕು ಅವಾಗ? ನಮ್ಮ ಕುಟುಂಬದ ಇತರ ಸದಸ್ಯರು, ತಾಯಿ, ಇವರೆಲ್ಲ ಪಾತ್ರ ಏನಿದೆ ಅವಾಗ? ಎಸ್ ಸರ್. ಸೊ ಟ್ವಿನ್ ಜೆಸ್ಟೇಷನ್ ನಾನು ಮೊದಲೇ ಹೇಳಿದೆ ಸರ್, ಇಫ್ ದ ಬೇಬಿ ಇಸ್ ಔಟ್ ಮಿಲ್ಕ್ ಆಲ್ಸೋ ವಿಲ್ ಬಿ ಔಟ್. 2 ಬೇಬಿ ಬಂದರೆ 2 ಬೇಬಿಗೆ ಫೆಚ್ ಆಗುವಷ್ಟು ಕ್ವಾಂಟಿಟಿಯಲ್ಲಿ ಮಿಲ್ಕನ್ನು ತಾಯಿ ಪ್ರೊಡ್ಯೂಸ್ ಮಾಡ್ತಾರೆ. ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಎಲ್ಲಿ ಪ್ರಾಬ್ಲಮ್ ಬರೋದು ಅಂತಂದರೆ ಹೆಂಗೆ ನಾನು ಫೀಡಿಂಗ್ ಮ್ಯಾನೇಜ್ ಮಾಡಲಿ. ಸೊ ಫುಟ್ಬಾಲ್ ಟೆಕ್ನಿಕ್ ಅಂತ ಏನು ಹೇಳಿದಲ್ಲ ಸರ್. ಸೊ 2 ಬೇಬೀಸ್ನ ಒಂದು ರೈಟ್ ಬ್ರೆಸ್ಟಲ್ಲಿ ಒಂದು ಲೆಫ್ಟ್ ಬ್ರೆಸ್ಟಲ್ಲಿ ಸೈಮಲ್ಟೇನಿಯಸ್ಲಿ ಬ್ರೆಸ್ಟ್ ಫೀಡಿಂಗ್ ಕ್ಯಾನ್ ಬಿ ಡನ್ ಅಟ್ ಒನ್ ಟೈಮ್. ಮಾಡಬಹುದು ಸರ್. ಅದು ಕನ್ವೀನಿಯೆಂಟ್ ಆಗಲಿಲ್ಲಪ್ಪ ಅಂತಂದರೆ ಒಂದು ಬೇಬಿಗೆ 1 ಟೈಮಲ್ಲಿ ಫೀಡ್ ಕೊಟ್ಬಿಟ್ಟು ಅದು ಮಲಗಿದ ಮೇಲೆ ಇನ್ನೊಂದು ಬೇಬಿ ಎದ್ದಾಗ ಆ ಬೇಬಿಗೆ ಮದರ್ ಕ್ಯಾನ್ ಅಗೇನ್ ಬ್ರೆಸ್ಟ್ ಫೀಡ್. ಸೊ ಫಿಲ್ಲಿಂಗ್ ಟೈಮ್ ಏನು ಅಂತಂದರೆ, ಈಗ ಬ್ರೆಸ್ಟ್ ಎಂಟಿ ಆದ ತಕ್ಷಣ ಆಲ್ಮೋಸ್ಟ್ 15-20 minutesಲ್ಲಿ ಅಗೇನ್ ಇಟ್ ವಿಲ್ ಫಿಲ್ ಅಪ್. ದ ಮೋರ್ ಮಿಲ್ಕ್ ಈಸ್ ರಿಮೂವ್ಡ್, ದ ಮೋರ್ ಮಿಲ್ಕ್ ಇಸ್ ಪ್ರೊಡ್ಯೂಸ್ಡ್. ಸೊ ದ್ಯಾಟ್ ಈಸ್ ದ ಡಿಕ್ಟಮ್ ಸರ್. ಸೈಮಲ್ಟೇನಿಯಸ್ಲಿ ಫೀಡ್ ಮಾಡ್ಬೋದು ಅಥವಾ 1 by 1 ಫೀಡ್ ಮಾಡಬಹುದು ಸರ್. ಅಥವಾ ಭಾಳನೇ ತಾಯಿಗೆ ರೆಸ್ಟ್ಲೆಸ್ ಆಗ್ತಾಯಿತ್ತು, ಕಂಟಿನ್ಯೂಸ್ ಫೀಡಿಂಗೇ ಮಾಡ್ತಾಯಿದ್ದೀನಿ, ನನಗೇನು ರೆಸ್ಟನ್ನು ಸಿಗ್ತಾ ಇಲ್ಲ ಅಂತಂದರೆ 1 ಬೇಬಿಗೆ ಬ್ರೆಸ್ಟ್ ಫೀಡ್ ಮಾಡಿಬಿಟ್ಟು
ಇನ್ನೊಂದು ಬ್ರೆಸ್ಟಿಂದ ಇನ್ನೊಂದು ಬೇಬಿಗೆ ಎಕ್ಸ್ಪ್ರೆಸ್ ಮಾಡಬಹುದು ಮಿಲ್ಕ್ ಅಂತಂದರೆ ಮ್ಯಾನ್ಯುವಲಿ ಬ್ರೆಸ್ಟ್ ಮಿಲ್ಕ್ ಏನಿದೆ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಕಂಟೈನರಲ್ಲಿ ತೆಗೆದಿಡ್ಬೋದು. ಇನ್ನೊಂದು ಬೇಬಿಗೆ ಆ ವಾಟಿ ಸ್ಪೂನ್ ಫೀಡಿಂದ ಬೇರೆ ಪಲಡ ಫೀಡ್ ಅಂತೀವಿ ಸರ್ ನಾವು, ವಾಟಿ ಚಮಚದಿಂದ ಬೇರೆ ಏನು ರಿಲೇಟಿವ್ಸ್ ಇರ್ತಾರೆ ಅವರು ಮಾಡ್ಬೋದು ಸರ್, ಅವ್ರ ಫೀಡಿಂಗ್ ಕೊಡ್ಬೋದು. ಅದ್ರಾಗೇನು ಬೆರೆಸೋದಿಲ್ಲ, ನೀರು ಹಾಕೋದಾಗ್ಲಿ ನೋ ಸರ್, ಬಿಸಿ ಮಾಡೋದಾಗ್ಲಿ ಏನು ಮಾಡಬೇಕಾಗಿಲ್ಲ ಸರ್. ಸೊ ರೂಮ್ ಟೆಂಪ್ರೇಚರಲ್ಲಿ ವಿ ಕ್ಯಾನ್ ಕೀಪ್ ದಿಸ್ ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ದಟ್ ವಿ ಕಾಲ್ ಫಾರ್ 6 to 8 hours ಸರ್. ಆಮೇಲೆ ಅದನ್ನೇ ಫ್ರಿಜ್ಜಲ್ಲಿ ಇಟ್ಟರೆ ನಾರ್ಮಲ್ ಕೆಳಗಿನ ಸೆಕ್ಷನಲ್ಲಿ ಫ್ರೀಸರಲ್ಲ, ಅಲ್ಲಿಟ್ಟರೆ 24 to 72 hours. ಫ್ರೀಸರಲ್ಲಿ ಇಟ್ಟರೆ ಆಲ್ಮೋಸ್ಟ್ 6 weeksವರೆಗೂ ಯೂಸ್ ಮಾಡ್ಬೋದು ಸರ್. ಹೌದಾ? ಎಸ್ ಸರ್. ಹೀಗೆ ತೆಗೆದು ಇಡ್ಬೋದು, ಹೀಗೆ ತೆಗೆದು ಇಡ್ಬೋದು ಸರ್ ಬ್ರೆಸ್ಟ್ ಮಿಲ್ಕ್. ಅದು ತಣ್ಣಗಾಗುತ್ತೆ ಮತ್ತು ಮಗುವಿಗೇನು ಆಗೋದಿಲ್ವ? ಏನು ತೊಂದರೆ ಇಲ್ಲ? ಸೊ ಫ್ರಿಜ್ಜಲ್ಲಿಂದ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಟೈಮಲ್ಲಿ ಹೊರಗಡೆ ಇಡ್ಬೇಕು ಸರ್, ಆ್ಯಂಡ್ ದೆನ್ ಇಟ್ ಈಸ್ ಯೂಸ್ಡ್. ಇಟ್ ಈಸ್ ಯೂಸ್ಡ್. ಫ್ರೀಸರಲ್ಲಿ ಇಟ್ಟರೆ ದೆನ್ ಇಟ್ ಈಸ್ ಅ ಡಿಫ್ರೆಂಟ್ ಟೆಕ್ನಿಕ್ ಸರ್. ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಆ ಬಾಟಲ್ನೇ ಡೈರೆಕ್ಟಲ್ಲಿ ಸ್ವಲ್ಪ ಬಿಸಿ ನೀರಲ್ಲಿ ಇಟ್ಟು ದೆನ್ ವಿ ಹ್ಯಾವ್ ಟು ಯೂಸ್ ಇಟ್ ಸರ್. ಅದರ್ವೈಸ್ ಕುದಿಸೋದು ಆ ಥರ ಏನೂ ಮಾಡೋಕ್ಕೆ ಬರಲ್ಲ ಸರ್. ಮೇಡಮ್, ಈಗ ಒಂದು ಮಗು ಇದೆ, ತಾಯಿ ಪಾಪ ಏನೋ ಹೆರಿಗೆ ಆದ ಕೂಡಲೇ ಡೆತ್ ಆಯಿತೋ ಇನ್ನೇನೋ ಆಯಿತೋ, ಪಾಪ ಮೊಲೆ ಹಾಲು ಆ ಎದೆ ಅಮೃತ ಉಣಿಸುವ ಸ್ಥಿತಿಯಲ್ಲಿಲ್ಲ, ಆವಾಗ ಬೇರೆ ತಾಯಿಯ ಹಾಲು ಕುಡಿಸ್ಬೋದಾ? ಎಸ್ ಸರ್, ಡೋನರ್ ಹ್ಯೂಮನ್ ಮಿಲ್ಕ್ ಅಂತ ನಾನು ಏನು ಹೇಳಿದೆ ಸರ್, ದಟ್ ಈಸ್ ದ ಸೇಮ್ ಥಿಂಗ್. ಸೊ ಬೇರೆ ಯಾರು ಮದರ್ಸಿಗೆ ತುಂಬ ಚೆನ್ನಾಗಿ ಲ್ಯಾಕ್ಟೇಷನ್ ಆಗ್ತಾ ಇದೆ, ದೇ ಆರ್ ಬ್ರೆಸ್ಟ್ ಫೀಡಿಂಗ್ ವೆಲ್, ಅವ್ರಿಗೆ ಮಿಲ್ಕ್ ಜಾಸ್ತಿ ಇದೆ, ದೇ ಗೋ ಆ್ಯಂಡ್ ಡೊನೇಟ್ ಇನ್ ಡೆಡಿಕೇಟೆಡ್ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್, ಹ್ಯೂಮನ್ ಮಿಲ್ಕ್ ಬ್ಯಾಂಕ್ಸ್. ಇನ್ಸ್ಟಿಟ್ಯೂಷನಲೈಸ್ಡ್ ಹೆರಿಗೆಗಳು ಅಂತ ಹೇಳಿದ್ರಿ, ಅಲ್ಲಿ ಒಬ್ಬ ತಾಯಿಗೆ ಏನೋ ತೊಂದರೆ ಇದೆ, ಪಾಪ ಕುಡ್ಸೋಕ್ಕೆ ಆಗ್ತಾ ಇಲ್ಲ, ಆದರೆ ಶಿಶುವಿಗೆ ಇದು ಕುಡಿಸೋದು ಒಳ್ಳೇದು, ಅಮೃತ ಅದು ಬೇಕೋದು, ಅದೇ ಕ್ಷಣದಲ್ಲಿ ಮತ್ತೊಬ್ಬ ತಾಯಿ ಅಲ್ಲೇ ಇದ್ದಾರೆ, ಅವರು ಕುಡಿಸ್ಬೋದಾ? ಇಲ್ಲ ಸರ್, ಆ ಥರ ಕುಡ್ಸೋಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಡಸಂಟ್ ಪರ್ಮಿಟ್. ಇಫ್ ಎಟ್ ಆಲ್ ಬೇರೆ ತಾಯಿಯ ಹಾಲು ಕುಡಿಸ್ಬೇಕಂತಂದರೆ ಇಟ್ ಹ್ಯಾಸ್ ಟು ಬಿ ಥ್ರೂ ದ ಡೋನರ್ ಹ್ಯೂಮನ್ ಮಿಲ್ಕ್ ಬ್ಯಾಂಕ್. ಅದೇ ಹಾಲನ್ನು ಅವ್ರು ಪ್ರೊಸೆಸ್ ಮಾಡಿ ಪ್ಯಾಸ್ಚರೈಸ್ ಮಾಡಿ ಅದನ್ನು ಚೆಕ್ ಮಾಡಿಬಿಟ್ಟು ವೈರಸಸ್ ಆ್ಯಂಡ್ ಬ್ಯಾಕ್ಟೀರಿಯಾ ಎಲ್ಲ ಪ್ಯೂರಿಫಿಕೇಷನ್ ಚೆಕ್ ಮಾಡಿಬಿಟ್ಟು ದೆನ್ ಓನ್ಲಿ ಇಟ್ ಈಸ್ ಗಿವನ್ ಟು ದಟ್ ಬೇಬಿ ಸರ್. ಆ ಥರದ ಏನಾರ ಸಿಚುವೇಶನ್ ಬಂದರೆ ದ ರೆಕಮೆಂಡೆಡ್ ಥಿಂಗ್ ವುಡ್ ಬಿ ಟು ಗಿವ್ ಫಾರ್ಮುಲಾ ಫೀಡ್ಸ್. ಮಗುವಿಗೆ ಈ ಕಾಂಪ್ಲಿಮೆಂಟರಿ ಫೀಡಿಂಗ್, ಮಗುವಿಗೆ ಮೇಲಿನಿಂದ ಆಹಾರ ಕೊಡುವುದು ಯಾವಾಗಿನಿಂದ ಪ್ರಾರಂಭ ಮಾಡಬಹುದು ಮೇಡಮ್? ಎಸ್ ಸರ್, ಸೊ ಮೇಲಿನ ಆಹಾರ ಟಾಪ್ ಫೀಡ್ ಆರ್ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ದಟ್ ಈಸ್ ಸ್ಟಾರ್ಟೆಡ್ ಫ್ರಾಮ್ ಆಫ್ಟರ್ 6 months ಆಫ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಆದ ತಕ್ಷಣ ಇಂಟ್ರಡ್ಯೂಸ್ ಮಾಡ್ತಾರೆ ಸರ್ ಕಾಂಪ್ಲಿಮೆಂಟ್ರಿ ಆರ್ ಟಾಪ್ ಫೀಡಿಂಗ್. ಅದನ್ನು ಬೇಸ್ಡ್ ಆನ್ ಯುವರ್ ಪೀಡಿಯಾಟ್ರಿಷಿಯನ್ಸ್ ಅಡ್ವೈಸ್ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಯಾವ ಫೀಡ್ ಇಂಟ್ರಡ್ಯೂಸ್ ಮಾಡಬೇಕು, ಎಷ್ಟು ಫೀಡ್ಸ್ ಕೊಡಬೇಕು, ಅದ್ರ ಜೊತೆಗೆ ಬ್ರೆಸ್ಟ್ ಮಿಲ್ಕ್ ನಾವು ಕೊಡಬಹುದು ಇಲ್ಲೋ. So breastfeeding along with complementary or top feeding can be practiced until 2 years, sir. Or beyond that also, based on the baby and the mother's desires. ಮೇಡಮ್, ಈಗ ಕೆಲವೊಂದು ಸಲ ಕೇಳ್ತೀವಿ, ಮಗು ಬಾಯಲ್ಲಿ ಮೊಲೆ ಹಿಡಿತಾ ಇಲ್ಲ, ಹಾಲೆ ಕುಡಿತಾ ಇಲ್ಲ ಅಂತನ್ನೋದು ಕೇಳಿ ಬರುತ್ತೆ ಆಗಾಗ. ಇದು ಸಾಧ್ಯತೆ ಇದೆಯಾ? ಇದು ಸುಮ್ಮನೆ ಮಿತ್ತಿದೆಯಾ? ಅಥವಾ ಏನಾದರೂ ಮಗು ಒಂದು ವೇಳೆ ಬಾಯಲ್ಲಿ ಮೊಲೆ ತೊಟ್ಟು ಹಿಡಿಲಿಲ್ಲ ಅಂದರೆ ಏನು ಮಾಡಬೇಕು? ಅವಾಗ ಹೇಗೆ ಇದರ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಬೆಳೆಸೋದು ಹೇಗೆ? ಸರ್, ಸೊ ಈ ಥರ ಲ್ಯಾಚ್ಮೆಂಟ್ ಪ್ರಾಬ್ಲಮ್ ಅಂತೀವಿ ಸರ್ ನಾವು ಅದಕ್ಕೆ. ಇಫ್ ಬೇಬಿ ಈಸ್ ನಾಟ್ ಏಬಲ್ ಟು ಲ್ಯಾಚ್ ಪ್ರಾಪರ್ಲಿ ಆನ್ ದ ಬ್ರೆಸ್ಟ್, ಸೊ ಅದಕ್ಕೆ ಡಿಫ್ರೆಂಟ್ ರೀಸನ್ಸ್ ಇರ್ಬೋದು. ತಾಯಿದ ರೀಸನ್ಸ್ ಇರ್ಬೋದು ಆರ್ ಬೇಬೀಸ್ ರೀಸನ್ಸ್ ಇರ್ಬೋದು ಸರ್. ಬೇಬಿ ರೀಸನ್ ಏನಂತಂದರೆ ಟಂಗ್ ಟೈ. ಬೇಬಿ ಈಸ್ ನಾಟ್ ಏಬಲ್ ಟು ಲಿಫ್ಟ್ ದ ಟಂಗ್, ದೇರ್ ಇಸ್ ಅ ಸಿವಿಯರ್ ಗ್ರೇಡ್ ಆಫ್ ಟಂಗ್ ಟೈ. ಆ ಟೈಮಲ್ಲಿ ಬೇಬಿ ಕೆನಾಟ್ ಬ್ರೆಸ್ಟ್ ಫೀಡ್. ಕ್ಲೆಫ್ಟ್ ಲಿಪ್ ಆರ್ ಪ್ಯಾಲೆಟ್ ಅಂತೀವಿ ಸರ್. ಪ್ಯಾಲೆಟಲ್ಲಿ ಏನಿದೆ, ಒಂದು ಹೋಲ್ ಇದೆ ಅಥವಾ ದೆರ್ ಇಸ್ ಅ ಗ್ಯಾಪ್, ಸೊ ಅದರಿಂದ ಬೇಬಿ ಇಸ್ ನಾಟ್ ಏಬಲ್ ಟು ಬ್ರೆಸ್ಟ್ ಫೀಡ್. ಸೊ ಓರಲಿ ಆರ್ ಬೇಬಿಯಲ್ಲಿ ಬಾಯಲ್ಲಿ ಏನಾದರೂ ಲೀಜನ್ಸ್ ಆಗಿರಬಹುದು, ಆ ಥರ ಏನಾದರೂ ಇದ್ದರೆ ಬೇಬಿ ವಿಲ್ ನಾಟ್ ಬಿ ಏಬಲ್ ಟು ಬ್ರೆಸ್ಟ್ ಫೀಡ್. ಸೆಕೆಂಡ್ ಥಿಂಗ್, ಆನ್ ದ ಮದರ್ಸ್ ಬ್ರೆಸ್ಟ್ ಅಂತಂದರೆ ತುಂಬ ಹಾಲು ತುಂಬಿಕೊಂಡು ಬ್ರೆಸ್ಟ್ ಹಾರ್ಡಾದರೆ ಬೇಬಿ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ದ ಗ್ರಿಪ್ ಸರ್. ಆ ಟೈಮಲ್ಲೂ ಇಟ್ ಈಸ್ ಡಿಫಿಕಲ್ಟ್. ಆರ್ ಸಪೋಸ್ ಇಫ್ ದ ಮದರ್ ಇಸ್ ಹ್ಯಾವಿಂಗ್ ಕ್ರ್ಯಾಕ್ಡ್ ನಿಪಲ್ಸ್, ಸೋರ್ ನಿಪಲ್ಸ್, ಆವಾಗ ಆ ಮದರ್ ಏನಾಗ್ತದೆ ಸರ್, ಅವರಿಗೆ ಬೇಬಿ ಲ್ಯಾಚ್ ಮಾಡಿದ ತಕ್ಷಣ ಪೇನ್ ಆಗಿಬಿಡ್ತದೆ. ಆ ಪೇನ್ ಆಗಿರೋದ್ರಿಂದ ಅವ್ರು ಜರ್ಕ್ ಕೊಡ್ತಾರೆ. ಸೊ ಆ ಲ್ಯಾಚ್ಮೆಂಟ್ ಇಶ್ಯೂಸ್ ಆಗ್ತದೆ ಸರ್ ಆ ಟೈಮಲ್ಲಿ. ಆ್ಯಂಡ್ ಪ್ರಾಪರ್ ಲ್ಯಾಚ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾ ಪ್ರಾಪರ್ ಲ್ಯಾಚ್ಮೆಂಟ್ ಅಂತ ವರ್ಡ್ ಯೂಸ್ ಮಾಡಿದೆ. ವಾಟ್ ಡಸ್ ದಟ್ ಮೀನ್? ಬೇಬೀಸ್ ವೈಡ್ ಮೌತ್ ಶುಡ್ ಬಿ ವೈಡ್ ಓಪನ್. ಲೋವರ್ ಲಿಪ್ ಏನಿರುತ್ತೆ ಸರ್, ಕೆಳಗಡೆ ಲಿಪ್, ಇಟ್ ಶುಡ್ ಬಿ ಔಟ್ಸೈಡ್, ಇವರ್ಟೆಡ್ ಔಟ್ಸೈಡ್, ರೌಂಡೆಡ್ ಔಟ್ವರ್ಡ್ಸ್.
ಆ್ಯಂಡ್ ಮೋಸ್ಟ್ ಆಫ್ ದ ನಿಪ್ಪಲ್ ಆ್ಯಂಡ್ ದ ಏರಿಯೋಲಾ ಕರ್ರಿ ಭಾಗ ಏನಿರುತ್ತೆ ಸರ್ ನಿಪ್ಪಲ್ ಅರೌಂಡ್ ದ್ಯಾಟ್ ಶುಡ್ ಬಿ ಇನ್ಸೈಡ್ ದ ಮೌತ್ ಆಫ್ ದ ಬೇಬಿ. ಬರೀ ನಿಪ್ಪಲ್ ಮೇಲೆ ಸಕ್ ಮಾಡಿದರೆ ಬೇಬಿ ಹಾಲು ಬರಲ್ಲ ಸರ್. ಅದ್ರ ಏನು ಕರಿ ಭಾಗ ಇರುತ್ತೆ ನಿಪ್ಪಲ್ ಅರೌಂಡ್ ದ್ಯಾಟ್ ಶುಡ್ ಬಿ ಇನ್ಸೈಡ್ ದ ಮೌತ್. ಯಾಕಂದ್ರೆ ಅದು ಲ್ಯಾಕ್ಟಿಫರಸ್ ಸೈನಸಸ್ ಮಿಲ್ಕ್ ಏನಿರುತ್ತೆ ಸರ್ ಆ ಏರಿಯಾದಲ್ಲಿ ಇರುತ್ತೆ. ಸೊ ಆಲ್ ದೀಸ್ ಟೆಕ್ನಿಕ್ಸ್ ಶುಡ್ ಬಿ ಮೇಡ್ ಶೋರ್ ಬಿಫೋರ್ ದ ಬೇಬಿ ಆ್ಯಂಡ್ ದ ಮದರ್ ಆರ್ ಗೆಟಿಂಗ್ ಡಿಸ್ಚಾರ್ಜ್. ಸೊ ನಾನೇನು ಚೆಕ್ ಲಿಸ್ಟ್ ಬಗ್ಗೆ ಮಾತಾಡ್ದಲ್ಲ ಸರ್, ಇವೆಲ್ಲ ಪಾಯಿಂಟ್ಸ್ ಇರುತ್ತೆ ಸರ್. ವೆದರ್ ದ ಬೇಬೀಸ್ ಲ್ಯಾಚ್ ಇಸ್ ಕರೆಕ್ಟ್ ಆರ್ ನೋ, ವೆದರ್ ದ ಮದರ್ಸ್ ಪೊಸಿಷನ್ ಇಸ್ ರೈಟ್ ಆರ್ ನೋ, ವೆದರ್ ಶಿ ಈಸ್ ಹೋಲ್ಡಿಂಗ್ ದ ಬೇಬಿ ಕರೆಕ್ಟ್ಲಿ ಆರ್ ನಾಟ್. ಸೊ ಈ ಎಲ್ಲ ಪಾಯಿಂಟ್ಸ್ ನೋಡಿ ಅದನ್ನು ಕರೆಕ್ಟ್ ಮಾಡಿ ಆ ಟ್ರಬಲ್ ಶೂಟಿಂಗ್ ಮಾಡಿ ದೆನ್ ಓನ್ಲಿ ವಿ ಡಿಸೈಡ್ ವೆದರ್ ಶಿ ಈಸ್ ಫಿಟ್ ಫಾರ್ ಡಿಸ್ಚಾರ್ಜ್ ಅಲಾಂಗ್ ವಿತ್ ದ ಬೇಬಿ ಆರ್ ನಾಟ್. ಎರಡು ಜೀವಗಳನ್ನು ಜೋಡಿಸುವ ಸಂಬಂಧವನ್ನು ಬೆಸೆಯುವ ಭಾವನಾತ್ಮಕವಾದ ಸಂಬಂಧವನ್ನು ಹೆಣೆಯುವ ಪವಿತ್ರ ವೃತ್ತಿಯನ್ನು ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ಮಾಡುವಾಗ ತಮಗೇನು ಅನಿಸುತ್ತೆ ಸರ್? ಅದು ದಟ್ ಫೀಲಿಂಗ್ ಅಗೇನ್ ಐ ಕೆನಾಟ್ ಎಕ್ಸ್ಪ್ರೆಸ್ ಇಟ್. ಒಂದು ತಾಯಿ ಆ್ಯಂಡ್ ಮಗುನ ಇಮೋಷನಲಿ ಬಾಂಡ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ಐ ಥಿಂಕ್ ಇಟ್ ಈಸ್ ಅ ಪ್ರಿವಿಲೇಜ್ ದಟ್ ಗಾಡ್ ಹ್ಯಾಸ್ ಗಿವನ್ ಮೀ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಬಿ ಇನ್ ದಿಸ್ ಪ್ರೊಫೆಷನ್ ಆ್ಯಂಡ್ ಆಲ್ಸೋ ಫಾರ್ ದ ಅಪಾರ್ಚುನಿಟಿ ದಟ್ ಐ ಆಮ್ ಏಬಲ್ ಟು ಹೆಲ್ಪ್ ಸೋ ಮೆನಿ ಮದರ್ಸ್ ಆ್ಯಂಡ್ ಬೇಬೀಸ್. ಕೇಳಿದ್ರಲ್ಲ ಶ್ರೋತೃಗಳೇ, ಬಹಳ ಭಾವನಾತ್ಮಕವಾಗಿ ಬಹಳ ಅನುಭೂತಿಯಿಂದ ಸಂವೇದನೆಯಿಂದ ಡಾಕ್ಟರ್ ಪ್ರಿಯದರ್ಶಿನಿ ಮೇಡಮ್ ಅವರು ತಮ್ಮ ವಿಚಾರಗಳನ್ನು ಹೇಳಿದ್ದಾರೆ. ತಾಯಿ ಮತ್ತು ಮಗುವಿನ ಸಂಬಂಧ ಗಟ್ಟಿಗೊಳಿಸೋದು ಆ ತಾಯಿಯ ಎದೆಯಾಮೃತ, ಎದೆ ಹಾಲು, ಅದನ್ನು ಕುಡಿಸಲೇಬೇಕು. ಅದರಿಂದ ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಆಗುತ್ತದೆ, ಎಲ್ಲ ಅಂಗಾಂಗಗಳ ಬೆಳವಣಿಗೆ ಸರಿಯಾಗಿ ಆಗ್ತದೆ. ಮತ್ತೆ ಹೇಳಿ 6 ತಿಂಗಳ ಒಳಗಾಗಿ ಮಗುವಿಗೆ ಏನನ್ನೂ ಕೊಡಬಾರದು, ನೀರು ಕೂಡ ಕೊಡುವ ಅಗತ್ಯ ಇಲ್ಲ. ಎಲ್ಲವೂ ಆ ತಾಯಿ ಎದೆ ಹಾಲಿನಲ್ಲಿಯೇ ಭಗವಂತನು ಇಟ್ಟಿದ್ದಾನೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಮೇಡಮ್, ಕೊನೆಯದಾಗಿ ತಾವು ಏನು ಸಂದೇಶ ಕೊಡ್ತೀರಾ ನಮ್ಮ ಕೇಳುಗರಿಗೆ? ಸೊ ಎಲ್ಲ ತಾಯಂದಿರಿಗೆ and all the family members, I would like to say that breastfeeding is a very important thing which you have to do for your baby. It is the best gift that you can give your baby. Exclusive breastfeeding for the first 6 months. No prelactal feeds. ಏನಾದರೂ ಪ್ರಾಬ್ಲಮ್ ಇದ್ದರೆ, ವೆದರ್ ಇಟ್ ಈಸ್ ರಿಲೇಟೆಡ್ ಟು ಬ್ರೆಸ್ಟ್ ಫೀಡಿಂಗ್ ಆಗಲಿ, ಲ್ಯಾಚ್ಮೆಂಟ್ ಇಶ್ಯೂಸ್ ಆಗಲಿ, ಯೋರ್ ಬೇಬೀಸ್ ಇಶ್ಯೂಸ್ ಆಗಲಿ, ಏನಾದರೂ ಡೇಂಜರ್ ಸೈನ್ಸ್ ಇದ್ದರೆ ಪ್ಲೀಸ್ 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 ಟೇಕ್ ಹೆಲ್ಪ್ ಆಫ್ ಡಾಕ್ಟರ್ಸ್. ಇಲ್ಲಪ್ಪ ನನ್ನ ಬೇಬಿ ಫೀಡ್ ಮಾಡ್ತಾ ಇಲ್ಲ ಹೋಗ್ಲಿ ಬಿಡು ಅಂತಂದು ಹೇಳಿ ಡೂ ನಾಟ್ ಟೇಕ್ ಎನಿ ಶಾರ್ಟ್ಕಟ್. ಇಲ್ಲ ಪೌಡರ್ ಹಾಲಿದೆ ಅದನ್ನು ಕೊಡ್ತೀವಿ, ಕೌಸ್ ಮಿಲ್ಕ್ ಇಸ್ ದೇರ್, ಯಾರೋ ಹೇಳಿದ್ರಪ್ಪ ಅಂತಂದು ಕೊಡ್ತೀವಿ ಅಂತ ಬಿಟ್ಬಿಡ್ಬೇಡ್ರಿ. ಯು ಹ್ಯಾವ್ ಟು ಹ್ಯಾವ್ ದಟ್ ಡೆಡಿಕೇಶನ್ ಟು ಬ್ರೆಸ್ಟ್ ಫೀಡ್ ಯುವರ್ ಬೇಬಿ. We are all there to help. Doctors are there, pediatricians are there, obstetricians are there. There are multiple support groups. ಈ ಥರ community level help is there. So please approach, seek help and let us aim for 100% breastfeeding, exclusive breastfeeding and make it a sustainable goal. ನಾವು ಪ್ರತಿಶತ 100% ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತಾರೆ. ತಾಯಿ ಎದೆ ಹಾಲು ಕುಡಿಸುವಿಕೆ ಏನಿದೆ ಇದನ್ನು ಖಚಿತಪಡಿಸಿಕೊಳ್ಳಬೇಕು. ಇದರ ಬಗ್ಗೆ ಅರಿವು ಎಲ್ಲರಿಗೂ ಮೂಡಿಸಬೇಕು. ತಾಯಿ ಮತ್ತು ಮಗುವಿನ ಸಂಬಂಧ, ಭಾವನಾತ್ಮಕವಾದಂಥ ಸಂಬಂಧ ಗಟ್ಟಿಗೊಳ್ಳಬೇಕು. ತಾಯಿ ಎದೆ ಹಾಲಿನ ಮಹತ್ವ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಈ ಅರಿವನ್ನು ಮೂಡಿಸುವಲ್ಲಿ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರ ತನ್ನ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದೆ. ಇದುವರೆಗೂ ಅಂತರ್ವಾಣಿಗೆ ಆಗಮಿಸಿ ತಮ್ಮ ಅಮೂಲ್ಯ ವಿಚಾರಗಳನ್ನು ಪ್ರಸ್ತುತಪಡಿಸಿರುವ ಡಾಕ್ಟರ್ ಪ್ರಿಯದರ್ಶಿನಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮಸ್ಕಾರ ಮೇಡಮ್. Thank you sir. Thank you so much for the opportunity.